31. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ವೇದಾಂತ ಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತಃ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ರಾಮಾಯೋಗಿಜನಸ್ಯ ಭೀಮಚರಿತಃ ಸದ್ವಂಶಜಾತಂ ಮುಹುಃ ಪ್ರೇಮಾಲಂಬನ ಶಬ್ದಹೃದ್ಯವದನಂ ಕುರ್ವನ್ ಸ್ವಕೀಯಾಗಮೈಃ. ಸುಕ್ಷೇಮಂ ಸುಮನಯಶ್ಚ ಯಸ್ಯ ವಿದದತ್ ಸುವ್ಯಾಪ್ತಮೂರ್ತಿಕ್ಷಿತೌ ಸಚ್ಛಾಸ್ತ್ರೇ ಸುಖತೀರ್ಥವನ್ ಮರುದಭೂನ್ ಮೂರ್ಧಾಭಿಷಿಕ್ತಸ್ತದಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾದಂತಹ ಶ್ರೀ ವಾದಿರಾಜ ಗುರುಸಾರ್ವಭೌಮರಿಂದ ವಿರಚಿತವಾದಂತಹ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸದೇವರು ಬಿತ್ತರಿಸಿದ ಕೃಷ್ಣ ಕಥೆ, ಭಾವಜ್ಞರಾದ ವಾದಿರಾಜ ಶ್ರೀಮಚ್ಚರಣರು ಕಾವ್ಯಮಯವಾಗಿ ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆ ಮಾಡ್ತಾ ಕೃಷ್ಣನ ಕಥೆಯನ್ನು ತಿಳಿಸ್ತಾ 5ನೆಯ ಸರ್ಗದಲ್ಲಿ ಭಗವಂತ ತಾನು ಮಾಡಿದಂತಹ ದಾವಾಗ್ನಿಪಾನ, ಕೃಷ್ಣ ಕಾಳ್ಗಿಚ್ಚನ್ನೇ ಪಾನ ಮಾಡಿದ್ದಾನೆ. ಆ ಮೂಲಕವಾಗಿ ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ ಕೃಷ್ಣ. ಕೃಷ್ಣ ವಿಷವೃಕ್ಷವನ್ನು ಕಿತ್ತು ಹಾಕಿದ್ದಾನೆ. ವಿಷವೃಕ್ಷದ ದೈತ್ಯ ಒಬ್ಬ ಉಗ್ರಾಸುರ ಅಂತ ಹೇಳಿ ತಪಸ್ಸು ಮಾಡಿ ಅವಧ್ಯತ್ವ ವರವನ್ನು ಸಂಪಾದನೆ ಮಾಡಿಕೊಂಡು ವೃಕ್ಷ ರೂಪದಲ್ಲಿ ನಿಂತು ಭಗವಂತ ಮತ್ತು ಭಗವಂತನ ದ್ವೇಷವನ್ನು ಮಾಡ್ತಾ ಇದ್ದಾನೆ.
ಕೆಲವರು ತಪಸ್ಸು ಮಾಡಿದರೂ ಕೂಡ ವರಬಲದಿಂದ ಭಗವಂತನಲ್ಲಿ ದ್ವೇಷವನ್ನೇ ಮಾಡ್ತಾರೆ. ಸ್ವಾಭಾವಿಕವಾಗಿ ದೈತ್ಯ ಬುದ್ಧಿ, ಅದರ ಒಟ್ಟಿಗೆ ದೇಹಬಲ, ಅದರ ಒಟ್ಟಿಗೆ ವರಬಲ, ಒಂದಕ್ಕೊಂದು ಸೇರ್ತಾ ಅದು ದ್ವೇಷದಲ್ಲಿ, ದೇವರ ಭಕ್ತರ ವಿಷ್ಣು ವೈಷ್ಣವ ದ್ವೇಷದಲ್ಲಿ ಪರ್ಯವಸಾನ ಆಗಿ ಅಧಃಪತನದ ದಾರಿ. ಇದರಲ್ಲಿ ನಮಗೊಂದು ಸಂದೇಶವನ್ನು ರಾಜರು ಕೊಡ್ತಾರೆ. ದೇವರು ಈ ದೇಹ, ಈ ಸಾಧನ ಶರೀರ, ಯಾವ ಶರೀರವು ಸಾಧನೆ ಮಾಡಲಿಕ್ಕೆ ಲಾಯಕ್ಕಾದದ್ದಲ್ಲ. ಈ ಶರೀರ ಬರುವ ಮುನ್ನ ನಾವು ಪಡೆದ ಶರೀರಗಳಿಗೆ ಲೆಕ್ಕವೇ ಇಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳಲ್ಲಿ ಬಂದೆ ಅಂತಾರೆ. ಅಷ್ಟೆಲ್ಲ ಆದಮೇಲೆ ದೇವರು ದಯೆಯಿಂದ ಕೊಟ್ಟದ್ದು ಸಾಧನ ಮಾಡಲಿಕ್ಕೆ ಯೋಗ್ಯವಾದ ಮಾನವ ಜನ್ಮ. ಅದರಲ್ಲೂ ದಯೆ, ಮನುಷ್ಯನನ್ನಾಗಿ ಮಾಡಿ ನೋಡುವ ಕಣ್ಣೋ, ಕೇಳುವ ಕಿವಿಯೋ, ಓಡಾಡುವ ಕಾಲೋ ಇಲ್ಲ ಅಂತಾಗಿದ್ರೆ ಏನು ಮಾಡ್ತೀರಿ? ಎಲ್ಲವನ್ನೂ ಇಟ್ಟ, ಸಾಧನ ಶರೀರ ಕೊಟ್ಟ, ಅದರ ಒಳಗೆ ಅದ್ಭುತವಾದ ಇಂದ್ರಿಯಗಳನ್ನು ಇಟ್ಟ. ಇದೆಲ್ಲ ದೇವರ ಕರುಣೆ. ಇದು ದೇವರು ಕೊಟ್ಟ ಒಂದು ದೊಡ್ಡ ವರ. ಕಣ್ಣಿದ್ದವ್ರಿಗೆಲ್ಲ ಕಾಣಬೇಕು ಅಂತಿಲ್ಲ, ನಮಗೆ ಕಣ್ಣು ಇದೆ ಮತ್ತು ಕಾಣಿಸ್ತಾನೂ ಇದೆ. ಇದು ದೇವರ ವರ. ನಮಗೆ ದೇಹದ ಒಟ್ಟಿಗೆ ಇಂದ್ರಿಯ, ಇದ್ರ ಜೊತೆಗೆ ಇರಲಿ ಅಂತ ನಮ್ಮ ಯೋಗ್ಯತೆಗೆ ತಕ್ಕಷ್ಟ ಸಂಪತ್ತು, ಅವರವ್ರ ಯೋಗ್ಯತೆ. ನೀವು ಪಕ್ಕದವ್ರು ನೋಡಿ ಅಷ್ಟು ನಮಗಿಲ್ಲ ಅನ್ನೋದಕ್ಕಿಂತಲೂ ನಿಮಗೆ ಎಷ್ಟಿರಬೇಕೋ ಅಷ್ಟಿದೆಯಲ್ಲ. ಹಾಗಾಗಿ ನಮಗೂ ಒಂದಷ್ಟು ಸಂಪತ್ತು, ನಮಗೂ ಒಂದಷ್ಟು ದೇಹ, ಒಂದಷ್ಟು ಇಂದ್ರಿಯ, ಇಷ್ಟೆಲ್ಲ ಕೊಟ್ಟಾಗ ಇದನ್ನೆಲ್ಲ ಇಟ್ಕೊಂಡು ಸಾಧನೆ ಮಾಡಿಕೊಳ್ಬೇಕೇ ವಿನಃ ಅನ್ಯಾಯ ಮಾಡಿಕೊಳ್ಬಾರ್ದು. ಯಾಕೆ ದೇವರು ಕೊಟ್ಟ ದೇಹ ಶಾಶ್ವತ ಅಲ್ಲ, ಇರುವ ಸಂಪತ್ತು ಶಾಶ್ವತ ಅಲ್ಲ, ಇರುವ ಇಂದ್ರಿಯಗಳ ಶಕ್ತಿ ಇದು ಶಾಶ್ವತ ಅಲ್ಲ, ಎಲ್ಲ ಅಶಾಶ್ವತವಾದದ್ದು. ಆ ಅಶಾಶ್ವತವಾದ ಸಂಪತ್ತಿನಲ್ಲೇ ಭಗವಂತನನ್ನು ಹೊಂದುವಂತಹ ಸಾಧನೆಯನ್ನು ಮಾಡಿಕೊಳ್ಳೋದು ಸಜ್ಜನರ ಲಕ್ಷಣ. ಅದೇ ದುರ್ಜನರಿಗೆ ಏನಾದರೂ ಸಿಕ್ಕರೆ, ಅವರಿಗೆ ವರಬಲ, ದೇಹಬಲ ಇವೆಲ್ಲ ಸಿಕ್ಕರೆ, ಎಷ್ಟು ಸಿಕ್ಕರೂ ಸ್ವಭಾವಕ್ಕೆ ಯೋಗ್ಯತೆಗೆ ತಕ್ಕಾಗೆ ಆ ಎಲ್ಲವನ್ನು ದೇವರ ದ್ವೇಷದಲ್ಲಿ ಪರ್ಯವಸಾನ ಮಾಡ್ತಾರೆ. ದಾಸರ ಹಾಡು ಹೀಗಿದೆ: ಜಾಲಿಯ ಮರದಂತೆ ದುರ್ಜನರು, ಮೂಲಾಗ್ರ ತುಂಬೆಲ್ಲ ಮುಳ್ಳು ತುಂಬಿರುವಂತೆ. ಅವರು ಜಾಲಿ ಮರ ಇರುವಾಗ ಜಾಲಿಯಾಗಿ ದೋಬಿಡ್ತಾರಲ್ಲ, ಅವರು ಜಾಲಿ ಮರವೇ. ನೋಡಿ, ದೇವತೆಗಳು ಮರವಾಗಿ ಬಂದದ್ದಿದೆ. ಹಿಂದೆ ಕತೆ ಕೇಳಿದ್ದೀವಿ. ಅರ್ಜುನ ವೃಕ್ಷರು, ನಲಕೂಬರ ಮಣಿಗ್ರೀವರು ಮರವಾಗಿ ಬಂದರು, ಅಮರರು. ದೇವತೆಗಳು ಮರವಾಗಿ ಬರ್ತಾರೆ, ದೈತ್ಯರು ಮರವಾಗಿ ಬರ್ತಾರೆ. ಹಾಗೆ ದೇವತೆಗಳು ಮನುಷ್ಯರಾಗಿ ಬರ್ತಾರೆ, ದೈತ್ಯರು ಮನುಷ್ಯರಾಗಿ ಬರ್ತಾರೆ. ಇವರು ದೇವತೆಗಳ ದೈತ್ಯರ ಗೊತ್ತಾಗೋದು ಹೇಗೆ ಅಂದರೆ, ಜಗತ್ತಲ್ಲಿ ಎರಡೇ ಜಾತಿ ಇದೆ, ಯಾವಾಗಲೂ ತಿಳ್ಕೊಂಡ್ರಿ. ಒಂದು ಹರಿಭಕ್ತರ ಜಾತಿ, ಹರಿದ್ವೇಷಿಗಳ ಜಾತಿ. ಯಾರು ಭಗವಂತನ ನೆನಪು ಸದಾ ಇಟ್ಕೊಂಡು, ಭಗವಂತನ ಪ್ರಜ್ಞೆ ಯಾರಿಗೆ ಜಾಗೃತವಾಗಿರುತ್ತೆ ಅವರು ದೈವ ಭಕ್ತರು. ಯಾರು ದೇವರನ್ನು ಮರೆತು ಇಡೀ ಜೀವನವನ್ನು ದೇವರಿಗೆ ಬೆನ್ನು ಮಾಡಿ ಬದುಕು ಸಾಗಿಸ್ತಾರೆ ಅವರು ದೈತ್ಯರು. ಆ ನಿಟ್ಟಿನಲ್ಲಿ ನೋಡುವಾಗ ಈ ವಿಷವೃಕ್ಷದ ಕಥೆಯನ್ನು ಭಾಗವತ ಹೇಳಿದ್ದನ್ನು ವಾದಿರಾಜ ಶ್ರೀಮಚ್ಚರಣರು ಕಾವ್ಯಮಯವಾಗಿ ವರ್ಣನೆ ಮಾಡ್ತಾ, ಕೃಷ್ಣ ಪರಮಾತ್ಮ ಆ ವಿಷವೃಕ್ಷವನ್ನು ಮೂಲೋತ್ಪಾಟನ ಮಾಡಿ ಕಿತ್ತಾಕಿದ್ದಾನೆ. ಇದರೊಳಗೊಂದು ಕಥೆ ಇದೆ. ನೀವು ಯಾವುದೇ ವೇಷದಲ್ಲಿ ಬಂದರೂ ಭಗವಂತನ ಕಣ್ಣು ಮುಚ್ಚಿಸ್ಲಿಕ್ಕೆ, ಯಾಮಾರಿಸ್ಲಿಕ್ಕೆ, ದೇವರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ವೇಷದಿಂದ, ಭಾಷೆಯಿಂದ ಜನರನ್ನು ಮೋಸ ಮಾಡ್ಬೋದು, ಜನಾರ್ದನನನ್ನು ಮೋಸ ಮಾಡಲಿಕ್ಕಾಗಲ್ಲ ಅನ್ನುವ ಎಚ್ಚರಿಕೆ ಇರಬೇಕು. ದೇವರು ಮುಖಕ್ಕೆ ಬೆಲೆ ಕೊಡ್ತಾನೆ, ಮುಖವಾಡಕ್ಕೆ ಬೆಲೆ ಕೊಡಲ್ಲ. ನೀವು ಸುಮ್ಮನೆ ಮುಖವಾಡ, ಡಂಬಾಚಾರದ ಮುಖವಾಡ ಹಾಕಿದರೆ
ನೀವು ರಿಯಲ್ಲಾಗಿ ಎಂಥವರು ಅವನಿಗೆ ಗೊತ್ತಿದೆ. ನಿಮ್ಮ ಮೇಲಿನ ಮುಖ, ನಿಮ್ಮ ಮೇಲಿನ ಆಚಾರ ವಿಚಾರ ಇಷ್ಟಕ್ಕೆ ದೇವರು ಎಂದೂ ಮಾನ್ಯತೆಯನ್ನು ಕೊಡೋಲ್ಲ. ನೀವು ಯಾವುದೇ ರೂಪದಲ್ಲಿದ್ದರೂ ನೀವು ಒರ್ಜಿನಲಿ ಯಾರು ಅದು ಅವನಿಗೆ ಗೊತ್ತಿದೆ. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ 7 ವೃಷಗಳು, ಗೂಳಿಗಳನ್ನು ಭಗವಂತ ಕಟ್ಟಾಕಿ ನೀಲಾಂ ನಗ್ನಜಿತಾಂ ಪುತ್ರೀಂ, ನಾಗ್ನಜಿತ್ ಅಂಥೇಳಿ ಅವನ ಮಗಳಾಗಿರ್ತಕ್ಕಂಥ ನೀಲಾದೇವಿಯನ್ನು ಭಗವಂತ ತಾನು ವಿವಾಹ ಆಗಿದ್ದಾನೆ. ಆನಂತರದಲ್ಲಿ ಮಾಡಿರ್ತಕ್ಕಂತಹ ಧೇನುಕಾಸುರ ವಧ ಅದನ್ನು ವರ್ಣನೆ ಮಾಡಿದ್ದಾರೆ. ಕಾವ್ಯದ ಲಕ್ಷಣವಾಗಿರುವಂತಹ ಋತು ವರ್ಣನೆ, ಹೇಮಂತ ಮತ್ತು 2 ಋತುಗಳ ವರ್ಣನೆಯನ್ನು, ಹಿಂದೆ ಗ್ರೀಷ್ಮ ಋತುವಿನ ವರ್ಣನೆಯನ್ನು ರಾಜರು ಮಾಡಿದ್ದಾರೆ. ಆನಂತರದಲ್ಲಿ ಹೇಮಂತ ಋತು, ಶರದ್ ಋತುಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ರಾಮಯೋಗಿ ಜನಸ್ಯ ಭೀಮಚರಿತಃ ಸದ್ವಂಶ ಜಾತಂ ಮುಹುಃ ಪ್ರೇಮಾಲಂಬನ ಶಬ್ದ ಹೃದಯವದನಂ ಕುರ್ವನ್ ಸ್ವಕೀಯಾಗಮೈಃ ಸುಕ್ಷೇಮಂ ಸುಮನಶ್ಚ ಯಸ್ಯ ವಿವಿಧತ್ ಸುವ್ಯಾಪ್ತಮೂರ್ತಿಕ್ಷಿತೌ ಸಚ್ಚಾಸ್ತ್ರೇ ಸುಖತೀರ್ಥವನ್ ಮರುದಭೂನ್ ಮೂರ್ಧ್ನಾಭಿಷಿಕ್ತಸ್ತದಾ. ಯಾರು ರಾಮ ಧ್ಯಾನ ಅನಾಸಕ್ತರಾಗಿರ್ತಾರೆ ಜನ, ಅವರಿಗೆ ಭಯಜನಕವಾಗಿರ್ತಕ್ಕಂಥದ್ದು. ಯಾರು ತನ್ನ ಸೇವೆಯನ್ನು ಮಾಡಿ ಸದ್ವಂಶ ಜನರನ್ನು ಭಕ್ತಿಪೂರ್ವಕ ಶಬ್ದಗಳಿಂದ ಸ್ತೋತ್ರ ಮಾಡಿರ್ತಾರೆ, ಅವರ ಮುಖವನ್ನು ವಿಕಾಸಗೊಳಿಸುವಂಥದ್ದು. ಅಂತಹ ಒಂದು ಮಾರುತ, ಆ ತಣ್ಣನೆಯ ಗಾಳಿ ಅದು ಆ ಕಾಲದಲ್ಲಿ ಬೀಸ್ತಾ ಇರತಕ್ಕಂಥದ್ದು. ಆ ಋತುವಿನ ವರ್ಣನೆಯನ್ನು ವಾದಿರಾಜ ಶ್ರೀಮಚ್ಚರಣರು ಆಚಾರ್ಯರ ಶಾಸ್ತ್ರದಂತೆ, ಆಚಾರ್ಯರ ಶಾಸ್ತ್ರ ಯಾರು ವಿನಯವಂತರಾಗಿ ಬರ್ತಾರೆ ಅವರಿಗೆ ಮುದವನ್ನು ಕೊಡುವಂಥದ್ದು. ಬಾಲಸಂಗಮಪಿ ಬೋಧಯದ್ ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ ಅಂತ ವರ್ಣನೆ ಮಾಡಿದಂತೆ ಆ ಮಂದ ಮಾರುತ ಗಾಳಿ ಅದು ಸಜ್ಜನರಿಗೆ ಮುದವನ್ನು ಕೊಡುವಂಥದ್ದು. ಆಚಾರ್ಯರ ಸಚ್ಚಾಸ್ತ್ರ ಅದು ಎಲ್ಲರಿಗೂ ಹಿಡಿಸಲ್ಲ. ಯಾರಿಗೆ ಯೋಗ ಇದೆ, ಯೋಗ್ಯತೆ ಇದೆ, ಅವರಿಗೆ ಮಾತ್ರ ಆನಂದದಾಯಕವಾಗಿರ್ತಕ್ಕಂಥದ್ದು. ಅಂತಹ ಕಾಲದಲ್ಲಿ ಆ ಊರಿನ ಹೆಣ್ಣು ಮಕ್ಕಳು ಹೇಮಂತ ಋತುವಿನ ವರ್ಣನೆ ಮಾಡುವ ಪ್ರಸಂಗದಲ್ಲಿ ಆ ನಂದಗೋಕುಲದ ವೃಂದಾವನದ ಪುಣ್ಯವಂತೆಯರಾದ ಹೆಣ್ಣು ಮಕ್ಕಳೆಲ್ಲ ಇದು ದೇವರನ್ನು ಒಲಿಸಿಕೊಳ್ಳಿಕ್ಕೆ ಸಕಾಲ ಅಂದ್ರಂತೆ. ಸಾಧನೆ ಮಾಡುವವರಿಗೆ ಎಲ್ಲ ಕಾಲವೂ ಸಕಾಲವೇ. ಅವರು ಸಾಧನೆ ಮಾಡಲಿಕ್ಕೆ ಬಂದಂಥ ಮಹಾತ್ಮರಾದ ಕಾರಣ ಆ ಋತುವಿನಲ್ಲಿ ಭಗವಂತನನ್ನು, ಅವನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಪತಿಂ ವಶೀಕರ್ತುಮಯಂ ಹಿ ಕಾಲಃ ಇತೀವ ಕೃಷ್ಣಂ ಪತಿಮಾಪ್ತು ಕಾಮಃ ವ್ರತಂ ವಿತೇನು ಕಿಲ ಗೋಪಕನ್ಯಾ ವಿತರ್ಕ ತಸ್ಯಾ ಸಮಧಾಮಧನ್ಯಾ. ಆ ವೃಂದಾವನದ ಧನ್ಯರಾದಂತಹ ಗೋಪಕನ್ನಿಕೆಯರು ಕೃಷ್ಣನೇ ನಮಗೆ ನಿಜವಾದ ಧಾಮ ಅಂತ ಉಪಾಸನೆ ಮಾಡಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳು ಎಲ್ಲಿ ಹುಟ್ಟಿದ್ರೂ ಆ ಮನೆ ಪರ್ಮನೆಂಟ್ ಅಲ್ಲ, ಅವರು ಪರ್ಮನೆಂಟಾಗಿ ಬೇರೆ ಮನೆಗೆ ಹೋಗಬೇಕಿದೆ. ಹುಟ್ಟಿದ ಮನೆ ಬಿಟ್ಟು ಹೋಗಲಿಕ್ಕೆ ಹುಟ್ಟಿರೋದು, ಬಿಟ್ಟು ಬೇರೆ ಮನೆಯಲ್ಲಿ ಬಹಳ ದಿನ ಅವರ ಜೀವನ ನಡೆಸಲಿಕ್ಕಿದೆ. ನಂದಗೋಕುಲದ ಹೆಣ್ಣು ಮಕ್ಕಳು ವಿಚಾರ ಮಾಡಿದ್ರಂತೆ, ನಾವು ಈ ಮನೇಲಿ ಇರುವಾಗಲೇ ಬಿಟ್ಟು ಹೋಗೋ ಮನೆಗೆ ಹೋಗೋದು ಬೇಡ. ನೀವು ಯಾವ ಗಂಡನ ಮದುವೆ ಆದರೂ ಅವ ಈ ಜನ್ಮಕ್ಕೆ ಮಾತ್ರ ಗಂಡ, ಮುಂದಿನ ಜನ್ಮಕ್ಕೆ ಅದು ಬಿಟ್ಟೋಗೋ ಮನೇನೆ. ಅವ್ರು ಯಾರನ್ನೂ ನಂಬ್ಕೊಳ್ಳೋ ಹಾಗಿಲ್ಲ. ನಿಜವಾಗಿ ಪರ್ಮನೆಂಟ್ ಪತಿ ಅಂತಿದ್ದರೆ
ನಮಗೆ ನಿಜವಾಗಿ ಶಾಶ್ವತ ಬಾಳನ್ನು ಕೊಡುವವ ಅಂತಿದ್ದರೆ, ನಮ್ಮ ಬಾಳಿಗೆ ಶಾಶ್ವತವಾದ ಆಶ್ರಯ ಅದು ಕೃಷ್ಣ. ಇದು ಬರೀ ಹೆಣ್ಮಕ್ಳ ಕಥೆ ಅಲ್ಲ, ಎಲ್ಲರದು ಕಥೆ. ನಮ್ಮೆಲ್ಲರಿಗೆ ಪತಿ ಅಂದರೆ ಗಂಡ ಅಂತ ಒಂದರ್ಥ, ಇನ್ನೊಂದು ಒಡೆಯ ಅಂತ ಅರ್ಥ. ನಾವು ಈ ಜೀವನದಲ್ಲಿ ಗಂಡಸಿರಲಿ ಹೆಂಗಸ್ರಿಗೊಂದು ಪತಿ, ಆ ಪತಿಗೆ ಇನ್ನೊಬ್ಬ ಪತಿ ಇರ್ತಾನೆ ಬಾಸ್ ಆಫೀಸಲ್ಲಿ ಅಲ್ವಾ. ಹಾಗಾಗಿ ನಮಗೆ ನಿಜವಾದ ಪತಿ ಸೀತಾಪತಿ, ಶ್ರೀಪತಿಯೇ. ಆ ಪತಿಯನ್ನು ನಂಬಬೇಕು. ಬೇರೆ ಪತಿಗಳೆಲ್ಲ ನಿಜವಾಗಿಯೂ ಕಿತಾಪತಿಗಳೇ. ಏನೋ ಒಂದು ಪ್ರಾಬ್ಲಮ್, ನೀವು ಎಲ್ಲೇ ಹೋಗಿ, ಯಾರು 30-35 ವರ್ಷ ಸರ್ವೀಸ್ ಮಾಡಿದರೂ ಕೂಡ ನೆಮ್ಮದಿಯಿಂದ ಈಚೆಗೆ ಬರೋಕ್ಕಾಗಲ್ಲ. ಸಾಕಾಯ್ತು ಆಚಾರ್ಯ ಅಂತಿರ್ತಾರೆ ವಿನ ಇನ್ನೊಂದು 5 ವರ್ಷ ಮಾಡೋಣ ಅಂದ್ಕೊಂಡಿದ್ದೆ ಅಂತ ಯಾರು ಅನ್ನಲ್ಲ. ಪ್ರಾಮಾಣಿಕವಾಗಿರೋರು ಯಾರು ಅಪ್ರಾಮಾಣಿಕವಾಗಿ ಟೇಬಲ್ ಕೆಳಗೆ ಸಂಪಾದನೆ ಮಾಡ್ತಿರ್ತಾರೆ, ಅವ್ರಿಗೆ ಇನ್ನೂ ಎಷ್ಟು ವರ್ಷ ಎಕ್ಸ್ಟೆಂಟ್ ಆದರೂ ಖುಷಿ ಇರುತ್ತೆ ಅಲ್ವೇ. ಯಾರಿಗೆ ಪ್ರಾಮಾಣಿಕವಾಗಿರಬೇಕು ಅಂತಿರುತ್ತಲ್ಲ ಅವ್ರಿಗೆ ಸಾಕು ಆಗೋಗ್ಬಿಡುತ್ತೆ. ಕಾಯಲಾರೇನೋ ಕೃಷ್ಣ ಕಂಡವರ ಮನೆ ಬಾಗಿಲನು, ನಾಯಿ ಕುನ್ನಿಗಳಂತೆ ನರರ ಪೀಡಿಸುತ್ತ. ಹಾಗಾಗಿ ಒಂದು ಪರ್ಮನೆಂಟ್ ಬಾಸ್ನ ಹುಡುಕೊಳ್ಬೇಕು. ಪರ್ಮನೆಂಟ್ ಜನ್ಮಾಂತರಕ್ಕೂ ಅವನೇ ಇರಬೇಕು. ಇದು ಒಳ್ಳೆ ಕಾಲ ಅಂತಾರೆ. ನಿಜವಾಗಿ ಯಾವುದು ಗೊತ್ತಾ, ಈ ಕಾಲ ದೇವರು ಕೊಟ್ಟಿದ್ದಾನಲ್ಲ, ಈ ದೇಹ, ಈ ಕಾಲ, ಈ ಕ್ಷಣ ಇದೆಯಲ್ಲ, ಸಾಧನೆ ಮಾಡುವವನಿಗೆ ಪ್ರತಿ ಒಂದೊಂದು ಕ್ಷಣವೂ ಕೂಡ ಅತ್ಯಮೂಲ್ಯವಾದದ್ದು. ಆ ನಂದಗೋಕುಲದ ವೃಂದಾವನದ ಆ ಗೋಪಕನ್ನಿಕೆಯರು ಕೃಷ್ಣಂ ಪತಿಮಾಪ್ತು ಕಾಮ, ಕೃಷ್ಣನನ್ನೇ ಪತಿಯನ್ನಾಗಿ ಹೊಂದಬೇಕು ಅಂತ ಹೇಳಿ ಅಂತಹ ಪತಿಯಾದ ಕೃಷ್ಣನನ್ನು ಒಲಿಸಿಕೊಳ್ಳಿಕ್ಕೆ ಈ ಹಿಮಂತ ಋತು ಬಹಳ ಒಳ್ಳೆಯ ಅನುಕೂಲವಾದ ಕಾಲ ಅಂಥೇಳಿ ಅವರೆಲ್ಲ ಒಂದು ವ್ರತವನ್ನು ಮಾಡ್ತಾ ಇದ್ದಾರಂತೆ. ಈ ವ್ರತ ಮಾಡ್ತಾ ಇದ್ದಾರೆ ಅನ್ನೋದ್ರೊಳಗೆ ನಮಗೊಂದು ಕಥೆ ಇದೆ. ದೇವರನ್ನು ಒಲಿಸ್ಕೊಳ್ಬೇಕು ಅಂತ ಅಂದ್ಕೊಂಡು ಮಾತ್ರಕ್ಕಾಗಲ್ಲ, ವ್ರತ ಮಾಡಬೇಕು. ಏನು ವ್ರತ? ವೈಷ್ಣವ ವ್ರತಗಳನ್ನು ಮಾಡಬೇಕು. ಪ್ರಹ್ಲಾದರಾಜರಂತಾರೆ, ಕೌಮಾರಾದ್ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಭಾಗವತದಲ್ಲಿ ಏನೆಲ್ಲ ವ್ರತಗಳನ್ನು ಹೇಳ್ತಾ ಇದ್ದಾರೆ, ಏನೆಲ್ಲ ಧರ್ಮಗಳನ್ನು ಹೇಳಿದ್ದಾರೆ, ಅದನ್ನು ಜೀವನದಲ್ಲಿ ಧಾರಣೆ ಮಾಡಬೇಕು. ಭಗವಂತನ ಭಕ್ತರು ಹೇಗಿರಬೇಕು ಅಂತ ಲಕ್ಷಣ ಹೇಳಿದ್ದಾರೆ. ಜೀವನದಲ್ಲಿ 1, ಅರ್ಧ, 100 ಎಷ್ಟೋ ಒಂಚೂರಾರು ಅಳವಡಿಸ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಬೇರೆ ಯಾವ್ಯಾವುದೋ ಕಾಲದಲ್ಲಿ ಮುಂದೆ ಮಾಡ್ಕೊಳ್ತೀನಿ ಸಾಧ್ಯ ಇಲ್ಲ, ಹೀಗೆ. ಹಾಗಾಗಿ ಅವರೆಲ್ಲ ಹೆಣ್ಣುಮಕ್ಕಳು ಒಂದು ವ್ರತ ಮಾಡಿದ್ದಾರಂತೆ. ಅದು ಯಾವುದು ಅಂದರೆ ಕಾತ್ಯಾಯಿನಿ ವ್ರತ ಅಂತ. ಕೃಷ್ಣನನ್ನು ಬಯಸುವಂತಹ ಹೆಣ್ಣು ಮಕ್ಕಳು ಕೃಷ್ಣನ್ನೇ ಪೂಜೆ ಮಾಡಬೇಕು. ಅದು ಬಿಟ್ಟು ಈ ದುರ್ಗಾದೇವಿ, ಕಾತ್ಯಾಯಿನಿ ಅಂದರೆ ದುರ್ಗಾದೇವಿ. ದುರ್ಗೆಯಲ್ಲಿ 2 ದುರ್ಗೆ ಇದೆ. ಒಂದು ಶಿವ ಸಂಬಂಧಿಯಾದ ಶೈವ ದುರ್ಗೆ, ಇನ್ನೊಂದು ವಿಷ್ಣು ಸಂಬಂಧಿಯಾದಂತಹ ವಿಷ್ಣು ದುರ್ಗೆ. ಅದು ಲಕ್ಷ್ಮಿ, ಇದು ಲಕ್ಷ್ಮಿ ದುರ್ಗಾದೇವಿ. ಯಾಕೆ ಈ ಹೆಣ್ಣುಮಕ್ಕಳು ತಮಗೆ ಕೃಷ್ಣ ಗಂಡ ಆಗಬೇಕು ಅಂತ ಹೇಳಿ ಕೃಷ್ಣನ ಪೂಜೆ ಮಾಡಿ ಅವನನ್ನು ಒಲಿಸ್ಕೊಳ್ಳೋದು ಸೂಕ್ತ. ಅದನ್ನು ಬಿಟ್ಟು ದುರ್ಗಾ ಪೂಜೆ, ಕಾತ್ಯಾಯಿನಿ ವ್ರತ ಯಾಕೆ ಮಾಡಿದ್ರು? ವಾದಿರಾಜರು ತಮ್ಮದೇ ಆದ ರೀತಿಯಲ್ಲಿ ಅದನ್ನು ಉತ್ಪ್ರೇಕ್ಷೆ ಮಾಡಿ ವರ್ಣನೆ ಮಾಡ್ತಾರೆ. ಪುಮಾಂಸಮಭ್ಯರ್ಚಯಿತುಂ ಸಲಜ್ಜಾ ಸಮಾಂತರಂಗ ವರವರ್ಣನಿಶ್ಚ ಸಹೋದರೀಂ ಶ್ರೀರಮಣಸ್ಯ ದುರ್ಗಾ ಅಪೂಜಯಂ ತಾಂಕೃತ ವಿಶ್ವಸರ್ಗಾಂ. ಆ ಹೆಣ್ಣುಮಕ್ಕಳಿಗೆ ನಾಚಿಕೆ ಆಯ್ತಂತೆ ಕೃಷ್ಣನ ಪೂಜೆ ಮಾಡಲಿಕ್ಕೆ. ಯಾಕೆ ನಾಚಿಕೆ? ಯಾಕೆಂದರೆ ಕೃಷ್ಣ ಅವನು ಪುರುಷ. ಹೆಣ್ಣುಮಕ್ಕಳು ತಮ್ಮ ಬಯಕೆಗಳನ್ನು ಗಂಡಸರ ಹತ್ರ ಹೇಳೋದು ಕಷ್ಟ, ಅದು ಬೇರೆ ಗಂಡಸರ ಹತ್ರ. ಆದರೆ ಹೆಣ್ಣು ಮಕ್ಕಳ ಹತ್ರ ಏನೂ ಮಾತಾಡಬಹುದು. ಸಮಾಂತರಂಗರು,
ಒಂದು ಸಮಾನತೆ ಇದೆ ಅವರಲ್ಲಿ. ಹೀಗಾಗಿ ಅವರಿಗೆ ಮಾತಾಡುವಾಗ ನಾಚಿಕೆ ಗಿಚಿಕೆ ಇರಲ್ಲ. ಅದೇ ಪರಪುರುಷನ ಒಟ್ಟಿಗೆ ಮಾತಾಡುವಾಗ, ಪರಮಾತ್ಮ ಅವನ ಒಟ್ಟಿಗೆ ಮಾತಾಡುವಾಗ ಇವರಿಗೆ ನಾಚಿಕೆ ಆಯ್ತಂತೆ. ಅದಕ್ಕೆ ಸಮಾನಾಂತರಂಗಳಾದಂತಹ ದುರ್ಗಾದೇವಿ ಜೊತೆ ನಮ್ಮ ಕಾಮನೆಗಳನ್ನು ಮುಚ್ಚು ಮರೆಯಿಲ್ಲದೆ ಬಯಕೆಯನ್ನು ಆ ದೇವಿಯ ಮುಂದೆ ಹೇಳಲಿಕ್ಕೆ ಸಾಧ್ಯ ಇದೆ. ಅಲ್ಲದೆ ಕೃಷ್ಣನ ಪೂಜೆ ಮಾಡಲಿಕ್ಕೆ ಕೂತ ಹೆಣ್ಣುಮಕ್ಕಳು ಕೂತ್ರೆ ಕೃಷ್ಣ ಕೇಳ್ತಾನೆ, ಏನು ಪೂಜೆಗೆ ಬಂದ್ರಿ ಅಂತ. ಅದಕ್ಕೆ ಇಲ್ಲ, ನಿನ್ನೆ ಗಂಡನನ್ನಾಗಿ ಪಡಿಬೇಕು ಅಂತ ಹೇಳಲಿಕ್ಕೆ ನಾಚಿಕೆ ಅವರಿಗೆ. ಅದಕ್ಕೆ ದುರ್ಗಾದೇವಿ ಹತ್ರ ಹೇಳ್ಬೋದು, ಅಲ್ಲ ದುರ್ಗಾ ಹೆಂಡತಿ ಅಲ್ವಾ, ಲಕ್ಷ್ಮಿ ಅಲ್ವಾ, ಈಗ ಸದ್ಯ ಕಲ್ವಂತೆ. ಈ ಕೃಷ್ಣಾವತಾರ ಕಾಲದಲ್ಲಿ ಅಲ್ಲ ಅವಳು. ಯಾರು ಮತ್ತು ಸಹೋದರೀಂ ಶ್ರೀ ರಮಣಸ್ಯ ದುರ್ಗಾ, ಅವಳು ಈಗ ಸಹೋದರಿ ಆಗಿದ್ದಾಳೆ. ಹುಡುಗನ್ನ ಬುಟ್ಟಿಗೆ ಹಾಕ್ಕೋಬೇಕಂದ್ರೆ ಹುಡುಗನ ಅಕ್ಕನೋ ತಂಗಿನೋ ಬುಟ್ಟಿಗೆ ಹಾಕ್ಕೊಂಡ್ರೆ ಸಾಕು, ಇದನ್ನು ತೋರಿಸ್ತಾ ಇದ್ದಾರೆ. ಆಮೇಲೆ ಹೆಣ್ಣುಮಕ್ಕಳು ದೇವಿಯ ಆರಾಧನೆ ಮಾಡೋದು ಸೂಕ್ತ. ದೇವಿಯ ಆರಾಧನೆ ಮಾಡಿದ್ರೆ ಉತ್ತಮ ಪುರುಷ ಸಿಗ್ತಾನೆ. ಇದು ನಮ್ಮಲ್ಲಿ ಇರುವಂಥದ್ದೇ. ಕನ್ಯೆಯರಾದವರು ಗೌರಿ ಪೂಜೆ ಮಾಡ್ತಾರೆ ಅಲ್ವಾ, ಗೌರಿಹರ ಪೂಜಾ ಅಂತ. ಮೊದಲು ಗೌರಿ ಪೂಜೆ ಅಂತಲೇ ಕರೆಯೋದು ಅಲ್ವಾ, ಬೇರೆ ಪೂಜೆ ಇಲ್ಲ. ಪೂಜೆ ಮಾಡಿದ ಗೌರಿನ ಕೇಳೋದು ಎಂಥದ್ದು, ಗೌರಿ ನಿಮ್ಮ ಯಜಮಾನ್ರ ಥರ ಇರಬೇಕು. ಯಾಕೆ ಗೊತ್ತಾ, ಅವರಿಬ್ಬರ ಹೆಸರು ಉಮಾ ಮಹೇಶ್ವರ. ಒಳ್ಳೆ ದಾಂಪತ್ಯ ಇರಬೇಕು ಅಂದರೆ ಅದಕ್ಕೆ ಕಾರಣವಾದದ್ದು ನಾವೇನೇನೋ ಅಂದ್ಕೊಂಡಿದ್ದೀವಿ, ಯಾವುದೂ ಅಲ್ಲ. ಈಕ್ವಲ್ ಸ್ಟೇಟಸ್ ಅಲ್ಲ. ಅಯ್ಯೋ ಆ ಹುಡುಗ ತುಂಬ ಓದಿದ್ದಾನೆ, ಆ ಹುಡುಗಿ ಏನೂ ಓದಿಲ್ಲ, ಅದಕ್ಕೆ ಡೈವರ್ಸ್. ಆ ಹುಡುಗಿಗೆ ಭಾರಿ ಸಂಬಳ, ಹುಡುಗನ ಸಂಬಳ ಕಡಿಮೆ ಅಲ್ಲ, ಅದು ಯಾವುದೂ ಅಲ್ಲ. ಎರಡೂ ದಾಂಪತ್ಯ ತುಂಬ ಕಾಲ ಚೆನ್ನಾಗಿ ಉಳಿಬೇಕಂದ್ರೆ ಉಮಾಮಹೇಶ್ವರರ ಥರ ಇರಬೇಕು. ಅಂದರೆ ಉಮಾಮಹೇಶ್ವರರು, ಮಹೇಶ್ವರ ರುದ್ರದೇವರು ಮನಸ್ಸಿಗೆ ಅಭಿಮಾನಿ ದೇವತೆ, ಉಮಾದೇವಿ ಮಾತಿಗೆ ಅಭಿಮಾನಿ ದೇವತೆ. ಈ ಮಾತು ಮನಸ್ಸು ಬೆರೆತರೆ ದಾಂಪತ್ಯ ಚೆನ್ನಾಗಿರುತ್ತೆ. ಗಂಡ ಹೆಂಡ್ತಿಲಿ ಮಾತು ಮನಸ್ಸು ಬೆರೆತಿಲ್ಲ, ಬೆರಿಬೇಕಾದ್ದು ಮೂರು, ಬೆರಿಲಿ ಅಂತ ಹಾಕೋದೇ 3 ಗಂಟು ಅಲ್ವಾ. 4 ಗಂಟೆ ಎಲ್ಲರೂ ಹಾಕಿದ್ದೀರಾ, 2 ಗಂಟು 1 ಗಂಟು ಇಲ್ಲ, 3 ಗಂಟು. ಆ 3 ಗಂಟೆ ಯಾಕಂದರೆ 3 ಬೆರಿಲಿ, ವಿವಾಹ ಅದರಲ್ಲಿ 3 ಬೆರಿಬೇಕಂತೆ. ಯಾವುದು? ಮೈ, ಮಾತು, ಮನಸ್ಸು. 1 ಬೆರೆಯುತ್ತೆ, 2 ಬೆರೆಯೋದು ಭಾರಿ ಅಪರೂಪ. ಮೈ ಬೆರೆಯುತ್ತೆ, ಮನಸ್ಸು ಮಾತು ಬೆರೆಯುತ್ತೆ. 70-80 ವರ್ಷ ಶಾಂತಿ ಮಾಡಿದಾಗಲೂ ಜಗಳದ ಶಾಂತಿ ಆಗೇ ಇರಲ್ಲ. ಅಲ್ಲೇ ಸ್ಟೇಜ್ ಮೇಲೆ ಕೂತ್ಕೊಂಡೇ ಜಗಳ ಶುರು ಮಾಡ್ಕೊಂಬಿಟ್ಟಿರ್ತಾರೆ. ನಾ ಹೇಳಿದ್ದ ಅರ್ಥನೇ ಆಗಲ್ಲ ಅವಳಿಗೆ ಅಂತವರು, ಇಷ್ಟು ಬಡ್ಕೊಂಡು ಸಾಕಾಯಿತು ಅಂತಿವರು. ಅಂದರೆ ಮಾತು ಬೆರ್ತಿಲ್ಲ, ಮನಸ್ಸು ಬೆರ್ತಿಲ್ಲ. ಮಾತಿಗೆ ಅಭಿಮಾನಿ ಉಮಾವೈ ವಾಕ್ ಉದ್ದಿಷ್ಟ. ಉಮಾದೇವಿಯರು ಮಾತಿಗೆ ಅಭಿಮಾನಿ ದೇವತೆ, ರುದ್ರದೇವರು ಮನಸ್ಸಿಗೆ ಅಭಿಮಾನಿ ದೇವತೆ. ಹೆಣ್ಮಕ್ಕಳು ಮಾತಿನ ಅಭಿಮಾನಿಗೆ ಪೂಜೆ ಮಾಡಿ ಮಾತಿನ ಕಂಟ್ರೋಲ್ ಇಟ್ಕೊಳ್ಬೇಕು. ಗಂಡಸರು ಮನೋನಿಯಾಮಕ ರುದ್ರದೇವರ ಅನುಗ್ರಹದಿಂದ ಅವರು ಬೇಕಾದಂತಿರಲಿ, ನೀವು ಸಮಾಧಾನವಾಗಿ ಇರೋದು ಕಲಿಬೇಕು. ಯಾಕೆಂದರೆ ಕಟ್ಟಿದ್ದ ತಾಳಿ, ಅದಕ್ಕೆ ಏನಂದರೂ ತಾಳಿ ಅಲ್ವಾ. ಕಟ್ಟಿದ ತಾಳಿ ಹೌದಾ ಅಲ್ವಾ. ಅದೇನು ಹೇಳುತ್ತೆ ಅಂದರೆ ತಾಳಿ ಅಂತಾರವರು, ನೀವು ಅನ್ನಿಸ್ಕೊಳ್ಳಿ, ಸ್ವಲ್ಪ ಏನು ತೊಂದರೆ ಇಲ್ಲ. ಜೈತೀರ್ಥರಂತಾರೆ, ನೀವು ಅನ್ನಿಸ್ಕೊಂಡು ಆಡಿಸ್ಕೊಂಡು ಎಲ್ಲ ಮಾಡಿ ಒಂದು ರೀತಿ ಹಾಗೆ ಪ್ರಶಾಂತರಾಗ್ಬಿಡ್ಬೇಕಂತ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಶಮದಮಾದಿ ಮತಃ ಮುಮುಕ್ಷೋರಧಿಕಾರಿಣ ಪರಮಾನಂದಮವಾಪ್ತ್ಯೈಚ. ಭಗವಂತನ ಪರಮಾನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಸಂಸಾರದಲ್ಲಿ ಬಿದ್ದು ಎಲ್ಲ ಬಗೆಯ ದುಃಖವನ್ನು ಫೇಸ್ ಮಾಡಬೇಕಂತ. ಅಂದರೆ ಮಾತ್ರ ದೇವರಲ್ಲಿ ನಿಮಗೆ ಭಕ್ತಿ ಹುಟ್ಟತ್ತೆ, ಇಲ್ಲದೇ ಇದ್ರೆ ಇಲ್ಲಂತೆ. ಹಾಗಾಗಿ ಈ ಹೆಣ್ಣು ಮಕ್ಕಳೆಲ್ಲ ಗೌರಿ ಆರಾಧನೆ ಮಾಡ್ತಾ ಇದ್ದಾರೆ, ದುರ್ಗಾದೇವಿಯ ಆರಾಧನೆ. ಹೀಗಾಗಿ ಆ ಹೆಣ್ಣಾದಂತಹ ದುರ್ಗಾದೇವಿಯ ಆರಾಧನೆಯನ್ನು ಹೆಣ್ಣು ಮಕ್ಕಳು ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಇವಳನ್ನು ಪೂಜೆ ಮಾಡೋದರಿಂದ ಇವರ ಮನೋಕಥ ಕಾರ್ಯ ಕೂಡತ್ತಾ, ಆಗತ್ತಾ? ಅದಕ್ಕೆ ಇಲ್ಲಿ ವಾದಿರಾಜರು ಹೇಳ್ತಾರೆ, ಇವಳು ಎಂಥವಳು, ಇವಳು ಸಾಮಾನ್ಯ ಅಲ್ಲ. ಈ ಹೆಣ್ಣು ಮಗಳು, ಈ ಪೂಜೆ ಮಾಡಿಸ್ಕೊಳ್ತಾ ಇರ್ತಕ್ಕಂಥ ದುರ್ಗಾ ವಿಶ್ವಸರ್ಗಾಂಕೃತ, ಇಡೀ ಜಗತ್ತಿನ ಸೃಷ್ಟಿ ಮಾಡುವ ಸಾಮರ್ಥ್ಯ ಪಡೆದ ಮಹಾತಾಯಿ ಇವಳು. ಕೃಷ್ಣ ರಮಣಿ, ಲಕ್ಷ್ಮೀ
ಅವಳು ಎಂಥ ದೊಡ್ಡವಳು ಅಂದರೆ ಇಡೀ ಜಗತ್ತನ್ನು ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಮಾಡುವ ಕೆಪಾಸಿಟಿ ಇದೆ ಅವಳಿಗೆ. ಬ್ರಹ್ಮಾದಿ ಸಮಸ್ತ ಚೇತನರು ಆ ತಾಯಿಯ ಹಿಂದೆ ತಿರುಗುತ್ತಾರಂತ, ಅಮ್ಮ ಅನುಗ್ರಹ ಮಾಡು, ಅಮ್ಮ ಅನುಗ್ರಹ ಮಾಡು ಅಂತ. ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ. ಯಾವ ರಮಾದೇವಿಯರು ಕಡೆಗಣ್ಣಿನ ನೋಟದಿಂದ ಒಮ್ಮೆ ನಮ್ಮನ್ನು ಜೀವನದಲ್ಲಿ ನೋಡಿದ್ರೆ ಸಾಕು ಅಂತ ಬ್ರಹ್ಮಾದಿ ದೇವತೆಗಳು ಅಮ್ಮ 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 ಅಂಥೇಳಿ ಹಿಂದೆ ತಿರುಗುತ್ತಾರಂತೆ. ಅಂದರೂ ಆ ತಾಯಿದು ಕೆಪಾಸಿಟಿ, ಆ ಹೆಣ್ಣು ಮಗಳದು ಯೋಗ್ಯತಾ, ಇಷ್ಟು ದೊಡ್ಡ ಯೋಗ್ಯತೆ ಇರುವಂತಹ ತಾಯಿಯನ್ನು ಅರ್ಚನೆ ಮಾಡಿ, ನಮ್ಮದೇನು ಭಾರಿ ಬೇಡಿಕೆ ಇಲ್ಲ, ಸಣ್ಣ ಬೇಡಿಕೆ, ಕೃಷ್ಣ ನಮಗೆ ಪತಿ ಆಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣಂ ಪತಿಂ ತಾ ಕಿಲ ಕಾಮಯಂತ್ಯೋ ಲಕ್ಷ್ಮೀಂ ಪ್ರಸನ್ನಾಂ ವಿದದೂರತೇನ ಸ್ವಪ್ರೇಯಸಿ ವೈರಿವಧೂಕತಂತ ತುಷ್ಟ ಪ್ರಭುಸ್ವೋ ಪರತ ವಿದದ್ಯಾತ್. ಇನ್ನೂ ಒಂದು ಕಥೆಯನ್ನು ಉತ್ಪ್ರೇಕ್ಷೆ ಮಾಡಿ ವಾದಿರಾಜ ಶ್ರೀಮಚ್ಚರಣರು ಈ ಲಕ್ಷ್ಮೀ ಪೂಜೆ ಹೆಣ್ಣು ಮಕ್ಕಳು ಯಾಕೆ ಮಾಡಿದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಪೂಜೆ ಮಾಡುವ ಎಲ್ಲ ಹೆಣ್ಣು ಮಕ್ಕಳ ಮನದ ಬಯಕೆ ಏನಂದರೆ, ಕೃಷ್ಣ ನಮಗೆ ಗಂಡ ಆಗಬೇಕು. ಯಾರಿಗೆ ಪೂಜೆ ಮಾಡ್ತಾ ಇದ್ದಾರೆ, ಅವಳು ಮೊದಲೇ ಕೃಷ್ಣನನ್ನು ಗಂಡನನ್ನಾಗಿ ಪಡೆದಿದ್ದಾಳೆ. ಅವಳು ಪರ್ಮಿಷನ್ ತಗೊಳ್ಳದೆ ಇವರು ಮದುವೆ ಆಗೋ ಹಾಗಿಲ್ಲ ಅಲ್ವಾ. ಹೀಗಾಗಿ ಇವರೆಲ್ಲ ಮನೆಗೆ ಹೋದಾಗ ನನ್ನ ವೈರಿಗಳು ಅಂತ ಅವಳು ತಿಳ್ಕೊಳ್ಬಾರ್ದು, ಸವತಿ ಅಂತ ಟ್ರೀಟ್ ಮಾಡಬಾರ್ದು. ಹಾಗಾಗಿ ಮೊದಲೇ ಅವಳಿಗೆ ಪೂಜೆ ಮಾಡಿಬಿಡು. ಯಾರು ಮದುವೆ ಆಗಿರ್ತಾರೆ ಅವ್ರನ್ನೇ ಹೋಗಿ ಕೇಳಿ, ನಿಮ್ಮ ಯಜಮಾನ್ರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀವಿ, ನೀವು ಅನುಗ್ರಹ ಮಾಡಬೇಕು ಅಂತ ಅವ್ರಿಗೆ ಮೊದಲು ನಮಸ್ಕಾರ ಸರೆಂಡರ್ ಆಗ್ಬಿಡ್ಬೇಕು. ಅವರಿಗೆ ಸರೆಂಡ್ರಾಗ ಆಯಿತು ನಾನು ಇರ್ತೀನಿ, ನೀ ಬಾ, ನಮ್ಮ ಯಜಮಾನ್ರು ನಾನು ನೋಡ್ಕೊತೀನಿ ಅಂದುಬಿಟ್ರೆ ಈಸಿ ಒಳಗೆ ಹೋಗಲಿಕ್ಕೆ ಅಲ್ವೇ. ಅದಕ್ಕೆ ಹೇಳ್ತಾರೆ, ಸ್ವಪ್ರೇಯಸಿ ವೈರಿ ವಧೂಕತಂತ ತುಷ್ಟ ಪ್ರಭುಸ್ಸೋ ಪರತ ವಿದದ್ಯಾತ್. ಅವಳು ತುಷ್ಟಳಾಗದೆ, ಲಕ್ಷ್ಮೀ ಪ್ರೀತಿಯನ್ನು ಸಂಪಾದನೆ ಮಾಡದೆ ತಾವು ನಾರಾಯಣನಿಗೆ ಪತ್ನಿ ಆಗಲಿಕ್ಕೆ, ಕೃಷ್ಣನ ಕೈ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಭಾಗವತದಲ್ಲಿ ಇನ್ನೊಂದು ಮಾತಿದೆ, ಇವರು ಏನು ಮಾಡಿದ್ರು ಅಂದರೆ ಪೂಜೆ ಮಾಡಿ 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 ಆ ತಾಯಿಯನ್ನು ತಮ್ಮಲ್ಲಿ ಆವಾಹನೆ ಮಾಡಿಕೊಂಡ್ರು. ಹಾಗಾಗಿ ಕೃಷ್ಣ ಅವರನ್ನು ಕೈ ಹಿಡಿದದ್ದು. ಯಾರಲ್ಲಿ ರಮಾದೇವಿಯರ ಸನ್ನಿಧಾನ ಇಲ್ಲ ಅವರು ಕೈ ಹಿಡಿದಿಲ್ಲ ದೇವರು. ಹಾಗಾಗಿ ರಮಾದೇವಿಯರ ಸನ್ನಿಧಾನ ನಮ್ಮಲ್ಲಿ ಬರಲಿ ಅಂತ ಆಕೆಯ ಆರಾಧನೆಯನ್ನು ಮಾಡಿದ್ದಾರೆ. ಈಗ ಸುಮ್ಮನೆ ರಾಯರ ಪೂಜೆ ಮಾಡ್ತಾ ಇದ್ರೇ ನಿಮ್ಮನ್ನು ನೋಡಿದ್ವಲ್ಲ, ರಾಯರು ನೋಡಿದ ಹಾಗೆ ಆಯಿತು, ದಿನಾ ರಾಯರ ಪೂಜೆ ಮಾಡ್ತೀರಿ ಅಂತಾರೆ ಅಲ್ವಾ. ಕೃಷ್ಣನ ಪೂಜೆ ಮಾಡೋರು ನೋಡಿದ್ರೆ ನಿಮ್ಮನ್ನು ನೋಡಿದ್ವಲ್ಲ ಸ್ವಾಮಿ, ಕೃಷ್ಣನ್ನೇ ನೋಡಿದಾಗಾಯಿತು ಅಂತ ಅಂತಾರೋ ಇಲ್ಲ. ಹಾಗೆ ಲಕ್ಷ್ಮೀ ಪೂಜೆ ಮಾಡಿ ಮಾಡಿ ಏನಾಯ್ತು ಅಂದರೆ ಲಕ್ಷ್ಮಿಯ ಸನ್ನಿಧಾನ ಬಂದು ಭಗವಂತ ಅವರ ಕೈಯನ್ನು ಪಾಣಿಗ್ರಹಣ ಮಾಡಿದ್ದಾನೆ. ವಾದಿರಾಜ ಶ್ರೀಮಚ್ಚರಣರು ಈ ಹೆಣ್ಣು ಮಕ್ಕಳು ಮಾಡಿದ ಪೂಜೆಯನ್ನು ವರ್ಣನೆ ಮಾಡ್ತಾರೆ. ಇದರೊಳಗೆ ತುಂಬ ಕಥೆ ಇದೆ. ಹೆಣ್ಣು ಮಕ್ಕಳು ಹೇಗೆ ಮಾಡಬೇಕು ಅನ್ನೋದು ಇದರಿಂದ ತೋರಿಸ್ಕೊಟ್ಟಿದ್ದಾರೆ. ಪೂಜೆ ಮಾಡುವಾಗ ಮಾಡುವವರಲ್ಲಿ ಯಾವ ಭಾವನೆ ಇರಬೇಕು ಅದನ್ನು ತೋರಿಸ್ತಾರೆ. ಯಾಕಂದರೆ ಭಾವನೆ ಇಲ್ಲದ ಪೂಜೆ ಏನು ಪ್ರಯೋಜನ ಇಲ್ಲ. ಗಂಧ ತೆಗೆದಿರ್ತೀರಿ, ದೇವ್ರಿಗೆ ಹಿಂಗೆ ಎಸೆದ್ರೆ ನಾವು ಕ್ಯಾಚ್ ಹಿಡಿದು ನಿಂತ್ಕೋಬೇಕು. ಭಾವನೆಯೇ ಇಲ್ಲ, ಒಳ್ಳೆ ಭಾವನೆ ಬೇಕು. ದೇವರು ಒರೆಸುವಾಗ 1 ವರ್ಷ 2 ವರ್ಷದ ಮಗುವನ್ನು ನೀವು ಸ್ನಾನ ಮಾಡಿಸಿ ಒರೆಸುವ ಹಾಗೆ ಆ ಮಗುವಿನಲ್ಲಿ ಪ್ರೀತಿ, ಇಲ್ಲಿ ಭಕ್ತಿ, ಇಷ್ಟೇ. ಅಲ್ಲಿ ವಾತ್ಸಲ್ಯ ಇದೆ, ಕಾರುಣ್ಯ ಇದೆ, ಇಲ್ಲಿ ಭಗವಂತನ ಬಗ್ಗೆ ಅರಿವಿದೆ, ಜ್ಞಾನ ಇದೆ, ಅದರಿಂದ ಭಕ್ತಿ. ನೀವು ಯೋಚನೆ ಮಾಡಿ, ನಿಮ್ಮ ಪುಟ್ಟ ಮಗು 1 ವರ್ಷ 8 ತಿಂಗಳು ಮಗುಗೆ ಅದಕ್ಕೆ ನೀರು ಹಾಕಿ ಅದನ್ನು ಒರೆಸುವಾಗ ತಿವಿದು ಎಲ್ಲ ಮಾಡೋ ಅಭ್ಯಾಸ ಇದೆಯಾ? ಎಷ್ಟು ಸ್ಮೂತಾಗಿ ಮಾಡ್ತೀರ. ಅದೇ ಸಾಲಿಗ್ರಾಮ ಅಂದರೆ ಅದರೊಳಗೆ ಬಟ್ಟೆ ಹಾಕಿ ಹೀಗೀಗೆಲ್ಲ ಮಾಡಿ ಏನೆಲ್ಲ ಮಾಡ್ತೀವಿ. ಅಲ್ಲಿ ದೇವರಿದ್ದಾನೆ ಅನ್ನೋ ಎಚ್ಚರಿಕೆ ಬೇಡವೇ? ಹಾಗಾಗಿ ನೀವು ಪೂಜೆ ಮಾಡುವಾಗ ಭಕ್ತಿಯ ಭಾವ ಬೇಕು, ಕ್ರಮ ಬೇಕು. ಕೆಲವರು ಮಂಗಳಾರತಿ ಮಾಡ್ತಾರೆ, ದೇವರು ಮೂತಿಗೆ ಹಿಡಿತಾರೆ.
ಅದೇ ನಿಮ್ಮನ್ನೇ ಕೂಡಿಸಿ ಮೂತಿಗಿಡಿದ್ರೆ ನಿಮ್ಗಾಗತ್ತಾ? ಎಷ್ಟು ಅಂತರದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಏನಾದ್ರು ಸ್ವಲ್ಪ ತಿಳ್ಕೊಳ್ಬೇಕು. ಧೂಪ ಹೇಗೆ ಪಾದದಿಂದ ನಾಭಿಯ ತನಕ ಮಾತ್ರ ಧೂಪ, ಮೇಲೆತ್ತೋ ಹಾಗಿಲ್ಲ. ಧೂಪ ಮಾಡುವ ಕೆಲವ್ರಿಗೆ ಏನು ಹೀಗೆ ಮಾಡ್ತಾರಲ್ಲ, ಆ ಕೆಂಡ ದೇವ್ರ ಮೇಲೆ ಬಿದ್ದರೂ ಬಿತ್ತೆ ಅಲ್ಲ, ದೇವ್ರಿಗೆ ಏನು ಆಗದೇ ಇರ್ಬೋದು, ರಿಫ್ಲೆಕ್ಟ್ ನಿಮಗಾಗತ್ತೆ. ದೇವ್ರ ಮೇಲೆ ಕೆಂಡ ಹಾಕ್ಬಿಟ್ರೆ ಅಲ್ವಾ? ಆ ಮಂಗಳಾರತಿ ಜೋರಾಗಿ ಮಾಡುವ ಮಂಗಳಾರತಿ ಬತ್ತಿ ಅಲ್ಲೇ ಪಂಚಮೆ, ದೇವ್ರ ಪಂಚಮೆ ಅಲ್ಲೇ ರೇಷ್ಮೆ ಮಡಿ ಸುಟ್ಕೊಂಡು ಎಲ್ಲ ಅವ್ಯವಸ್ಥೆ. ಎಚ್ಚರಿಕೆ ಇರಬೇಕು, ದೇವರಿಗೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ಹೆಣ್ಣು ಮಕ್ಕಳೆಲ್ಲ ಪೂಜೆ ಹೇಗೆ ಮಾಡಿದ್ರು, ಆ ಪೂಜೆಯ ಹಿನ್ನೆಲೆಯಲ್ಲಿ ಅವರ ಭಾವನೆಗಳೇನಿತ್ತು, ತುಂಬ ಅದ್ಭುತ ವಾದಿರಾಜರ ವರ್ಣನೆ. 2 ಶ್ಲೋಕಗಳಿಂದ ಅವರು ಮಾಡಿದ ಪೂಜೆಯನ್ನು ವರ್ಣನೆ ಮಾಡ್ತಾರೆ. ನೇಮುಸ್ತಾಂ ಪ್ರಣಯಾಪರಾಧ ಶಮನೆ ನಮ್ರೋಸ್ತು ಕೃಷ್ಣಸ್ತ್ವಿತಿ ಪ್ರೇಮ್ಣ ಪುಷ್ಟಮವೇದಯನ್ ಸ್ವಕಬರೀಂ ತೈಸಂದದಾತ್ವಿತ್ಯಲಂ ಧೂಪಂ ಮಜ್ಜನಮಾಚರಯ್ಯ ಸಹ ತದ್ದೂಮೇನ ತಾಂ ತೋಷಯನ್ ತ್ವಾಲಿಂಗತನುತಾದಿತೀವ ತಿಲಕಂ ಗಂಧಂಚ ತಸ್ಯೈ ದದುಹು. ಅವರು ಆ ತಾಯಿಗೆ ಮೊದಲು ನಮಸ್ಕಾರ ಮಾಡಿಬಿಟ್ರಂತೆ. ಪೂಜೆಯಲ್ಲಿ ಮೊದಲು ಏನು ಮಾಡಿದ್ರಂದರೆ ನಮಸ್ಕಾರ. ನಮಗೂ ಅದನ್ನೇ ಹೇಳ್ತಾರೆ, ನೀವು ದೇವ್ರ ಪೂಜೆ ಮಾಡಬೇಕಿದ್ರೆ ಮೊದಲು ನಮಸ್ಕಾರ ಮಾಡಿ. ಏನಕ್ಕೆ ನಮಸ್ಕಾರ? ಯಾಕೆ ಗೊತ್ತಾ? ನೀವು ದೇವ್ರ ಮನೆಗೆ ಹೋದರೆ ಬರೀ ತಪ್ಪು ಮಾಡ್ತಿರ್ತೀವಿ. ಮಾಡುವ ತಪ್ಪನ್ನು ಕ್ಷಮಾ ಮಾಡು ಸಾರಿ ಆಮೇಲೆ ಕೇಳೋದಲ್ಲ, ಸಾರಿ ಕೇಳೇ ಒಳಗೆ ಹೋಗ್ಬಿಡಿ. ಕಾಯಿಕಾನ್ ವಾಚಿಕಾನ್ ದೋಷಾನ್ ಮಾನಸಾನಪಿ ಸರ್ವಶಾನ್ ವೈಷ್ಣವ ದ್ವೇಷ ಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ. ಯಾಕೆಂದರೆ ಈ ದೋಷಗಳೆಲ್ಲ ಇಟ್ಕೊಂಡವರು ಎಷ್ಟು ಪತ್ರ ಪುಷ್ಪ ಗಂಧವನ್ನು ದೇವರಿಗೆ ಅರ್ಪಣೆ ಮಾಡಿದರೂ ಭಗವಂತ ವಲ್ಲನೋ ಹರಿಕೊಳ್ಳನೋ, ಭಗವಂತ ಸ್ವೀಕಾರ ಮಾಡೋಲ್ಲ. ಆದರೆ ದೋಷ ಇಲ್ಲದ ಐಟಮ್ಗಳೇ ನಮ್ಮ ಹತ್ರ ಇಲ್ಲ. ನೀರು ದೋಷದ್ದೇ. ಏನೇನು ತರ್ತೀರಿ ನೀವು ದೇವರಿಗೆ ಅಂತ ಅದೆಲ್ಲ ಫುಲ್ ಆಫ್ ದೋಷ. ಅದಕ್ಕೆ ಆಚಾರ್ಯ ನೀವು ಹೇಳೋದು ಕರೆಕ್ಟ್. ಅದಕ್ಕೆ ನಾನು ಪೂಜೆನೇ ಮಾಡಲ್ಲ. ಇಂಥದ್ದೆಲ್ಲ ಕೊಟ್ಟು ಸುಮ್ಮನೆ ಒದ್ದಾಡೋ ಬದಲು ಒಳ್ಳೇದಲ್ವಾ? ಹಾಂ, ದೋಷ ಅಂಥೇಳಿ ಬಿಡಲಿಕ್ಕಿಲ್ಲ, ಇರೋದೇ ಅದು. ಅದರೊಳಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಸುಮ್ಮನೆ ಒಂದು ಸಣ್ಣ ಒಂದೆರಡು ಉದಾಹರಣೆ ನೆನಪಿಗೆ ಬಂದೇ ಬರುತ್ತೆ. ನಾನು ಹೇಳಿದ್ದು ಕೇಳಿದರೆ ನಿಮಗೆ ನೆನಪಿಗೆ ಬಂದೇ ಬರುತ್ತೆ. ಈ ಪೂಜೆಗೆ ಅಂತ ನೀರು ಹಿಡ್ಕೊಂಬರ್ತಿರಲ್ಲ, ಎಡಗೈನಲ್ಲಿ ಹಿಡ್ಕೋಬಾರ್ದು. ಇನ್ಯಾವತ್ತೂ ನೀವು ಎಡಗೈಲಿ ಹಿಡ್ಕೊಳ್ಳೋದೇ ಇಲ್ಲ ನಿಮ್ಗೆ, ಯಾಕಂದ್ರೆ ನೆನಪು ಉಳಿಯುತ್ತೆ. ಎಡಗೈಲಿ ಹಿಡ್ಕೊಂಡ್ರೆ ಆ ನೀರು ಬರೋದೇ ಇಲ್ಲ. ಯಾವುದೇ ಕೈ ಹಿಡ್ಕೊಳ್ಳಿ, ಬೆರಳು ಅದ್ದು ಬಿಟ್ಟರೆ ಬರೋದೇ ಇಲ್ಲ. ಇಷ್ಟು ನೀರು ತರೋದ್ರೊಳಗೆ ತುಂಬ ಅದಕ್ಕೆ ಭಾಳ ಕಷ್ಟ. ಅದಕ್ಕೆ ಈ ಕಷ್ಟಗಳೆಲ್ಲ ನೀನು ನಮ್ಗೆ ಅನುಗ್ರಹ ಮಾಡಿ ಸ್ವಾಮಿ. ಏನೋ ಅಪರಾಧ, ನಮ್ಮ ಯೋಗ್ಯತೆಯೇ ಇಷ್ಟು, ಎಷ್ಟು ಕೇಳಿದ್ರು ಏನು ಮಾಡಿದ್ರು ಇಷ್ಟೇ. ಅದಕ್ಕೇನೆಂದರೆ ಮೊದಲೇ ನಿಂಗೊಂದು ನಮಸ್ಕಾರ ಮಾಡಿಬಿಡ್ತೀವಿ. ಈ ನಮಸ್ಕಾರ ನೀ ಇಟ್ಕೊಂಡು ನಾವೇನೇನು ತಪ್ಪುಗಳು ಮಾಡಿದ್ರು ನೀನು ಮಾಫ್ ಮಾಡ್ತಾ ಬಾ. ಅವ ನಮಸ್ಕಾರ ಮಾಡಿದ್ದೀನಲ್ಲ ಸ್ವಾಮಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಹೋಗ್ಬೋದು. ಅದಕ್ಕೆ ಇವರೇನು ಮಾಡಿದ ಹೆಣ್ಮಕ್ಳು ಮೊದಲು ಒಂದು ನಮಸ್ಕಾರ ಮಾಡಿಬಿಟ್ರದು. ನಾವು ಅಷ್ಟೇ ದೇವರ ಮನೆಗೆ ಒಳಗೆ ಹೋಗೋಕ್ಕೆ ಮುಂಚೆ ಹೊರಗಿನಿಂದಲೇ ಒಂದು ದೊಡ್ಡ ದೀರ್ಘದಂಡ ನಮಸ್ಕಾರ. ಸ್ವಾಮಿ ನನ್ನಿಂದ ಶುರುವಾಯಿತು. ಶತಾಪರಾಧ ಸ್ತೋತ್ರ ಅಂತ ಮಾಡಿದ್ದಾರೆ. 100 ಅಪರಾಧಗಳು ಮಾಡುವಂಥದ್ದು. 32 ಅಪರಾಧಗಳು ಯಾವ್ಯಾವುದು ಅಂತ, ಆ ಎಲ್ಲ ಅಪರಾಧಗಳು ಒಂದಲ್ಲ ಎರಡಲ್ಲ ನಮ್ಮ ಅಪರಾಧಗಳು. ಅದಕ್ಕೇನೆಂದರೆ ಈ ಎಲ್ಲ ಅಪರಾಧಗಳಿಗೆ ಪ್ರಾರ್ಥನಾ ರೂಪವಾಗಿ ಮೊದಲು ದೇವರಿಗೊಂದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆ ಮಾಡೋದ್ರಿಂದ ವಿನಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರಿಗೊಂದು ನಮಸ್ಕಾರ ಮಾಡಿದ್ರಿ ಅಂತಾದರೆ ಮುಂದೆ ನಡೆಯುವ ತಪ್ಪುಗಳನ್ನು ದೇವರು ಗಣನೆಗೆ ತಾರದೆ ನೀವು ಮಾಡಿದ ಕರ್ಮಕ್ಕೆ ಒಳ್ಳೆ ಫಲವನ್ನು ಕೊಡ್ತಾನೆ. ಅಯ್ಯೋ ಇಷ್ಟು ಮಾಡಿದ್ದೇ ಜಾಸ್ತಿ ಅಂತ ಗೂಳಿ ಥರ ನುಗ್ಗಿಬಿಡೋದು ದೇವರ ಮನೆಗೆ. ಹಾಗೂ ನುಗ್ಗುವ ಹಾಗಿಲ್ಲ. ದೇಹೇಲೀಂ ಅಸಂಸ್ಪೃಶ್ಯ ದಕ್ಷಿಣಾಂಗ್ರಿ ಪುರಸ್ಸರಸ್ಸನ್ ದೇವಗ್ರಹಂ ಪ್ರವಿಶ್ಯ. ದೇಹೇಲಿ ಅಂದರೆ ಹೊಸ್ತಿಲು, ಅದನ್ನು ಮುಟ್ಟೋ ಹಾಗಿಲ್ಲಂತ. ಹೊಸಲನ್ನ ತಾಕದ ಹಾಗೆ ಬಲಗಾಲಿನ ಒಳಗಿಟ್ಟು ದೇವ್ರ ಹತ್ರ ಹೋಗ್ಬೇಕಂತ. ಕೆಲವ್ರಿಗೆ ಅರ್ಜೆಂಟು ದೇವ್ರ ಪೂಜೆ ಮಾಡಿ ಎಡಗಾಲ ಇಟ್ಕೊಂಡೊಳಗೆ ಹೋಗ್ಬಿಡ್ತಾರೆ. ಎಡಗಾಲಿಡೋದು ಬ್ಯಾಟ್ಲ್ ಫೀಲ್ಡಲ್ಲಿ ಯುದ್ಧ ಮಾಡಬೇಕಾದ್ರೆ. ದೇವ್ರ ಹತ್ರ ಯುದ್ಧನ, ನಮ್ಮ ಪೂಜೆ ಯುದ್ಧ ಇದ್ದಾಗೆ ಇರುತ್ತೆ ಬಿಡಿ. ದೇವ್ರಿಗೂ ನಮಗೂ ಯುದ್ಧ ಇದ್ದಾಗೆ ಇರುತ್ತೆ. ದೇವರು ನಮಗೆ ಸ್ನೇಹಿತ, ವಿಷ್ಣುರ್ಮೇ ಪರಮ ಸುಹೃತ್. ನಮಗೆ ಆತ್ಯಂತಿಕ ಗೆಳೆಯನಾದ ಭಗವಂತನ ಬಳಿಗೆ ಹೋಗುವಾಗ ನಮ್ಮ ನಡೆ ನುಡಿ ಗೆಳೆಯರಿಗೆ ಹೇಗಿರಬೇಕೋ ಹಾಗೆ ಇರಬೇಕು. ಶತ್ರುಗಳ ಮನೆಗೆ ಹೋಗುವಂತೆ ಇರಬಾರ್ದು. ಹಾಗೆ ಬಲಗಾಲನ್ನು ಒಳಗಿಟ್ಟು ಭಕ್ತಿ ಶ್ರದ್ಧೆಯಿಂದ
ದೇವರ ಮನೆಗೆ ಹೋಗಬೇಕು. ತುಂಬ ನಿಯಮಗಳನ್ನು ಪದ್ಯಮಾಲವೇ ಮೊದಲಾದ ಗ್ರಂಥಗಳಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರೆ ಮೊದಲಾದವರು ಮತ್ತು ಶ್ರೀನಿವಾಸ ತೀರ್ಥರೇ ಮೊದಲಾದವರು ಅಹನ್ಯಕ ಕೌಸ್ತುಭದಲ್ಲೆಲ್ಲ ಪೂಜಾ ಕ್ರಮವನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಫ್ಯಾಕ್ಟ್ರಿ, ಆಫೀಸು, ಬಿಸ್ನೆಸ್ಸು ಟೈಮಲ್ಲಿ ಮಾಡಲಿಕ್ಕಾಗದಿದ್ದರೂ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಇದ್ದರೆ, ರಿಟೈರ್ ಆದಾಗ ಪುರ್ಸೋದು ಸಿಕ್ಕಿ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಕೈಕಾಲು ಶಕ್ತಿ ಇಟ್ಟಿದ್ದರೆ ಮಾಡ್ಬೋದಲ್ಲ ಅಲ್ವಾ? ಇವೆಲ್ಲ ಇದ್ದರೆ ಅಂತ ಹಾಕ್ಕೊಳ್ಳಿ. ಏನೂ ಇಲ್ದಿದ್ರೆ ಇಲ್ಲೇ ಇಲ್ಲ, ಇಡೀ ಜೀವನದ ಬರ್ತಿ ಇಲ್ಲವೇ ಆದರೆ ಏನಿಲ್ಲೇ ಇಲ್ಲ. ಆದರೆ ಎಂದೋ ಒಂದಿನ ಇವೆಲ್ಲ ಎನ್ಕ್ಯಾಶ್ ಆಗುತ್ತೆ, ಎಂದೋ ಒಂದಿನ ನೆನಪಿಗೆ ಬರುತ್ತೆ. ಈ ಹೆಣ್ಣುಮಕ್ಕಳು ಪ್ರಣಯಾಪರಾಧ ಶಮನೆ ನೇಮುಸ್ತಾಂ ಪ್ರಣಯಾಪರಾಧ ಶಮನೆ ನಮ್ರೋಸ್ತು ಕೃಷ್ಣಸ್ತ್ವಿತಿ. ಕೃಷ್ಣನಲ್ಲಿ ನಾವು ಪ್ರಣಯ ಭಿಕ್ಷೆಯನ್ನು ಕೆಡ್ತಾ ಇದ್ದೀವಿ, ಇದೇ ದೊಡ್ಡ ಅಪರಾಧ. ಅಮ್ಮ ಕ್ಷಮ ಮಾಡು, ನಿನ್ನ ಗಂಡನ ನಮ್ಮೊಟ್ಟಿಗೆ ಶೇರ್ ಮಾಡು ಅಂತ ಕೇಳ್ತಾ ಇದ್ದೀವಲ್ಲ, ಇದೇ ದೊಡ್ಡ ಅಪರಾಧ, ಕ್ಷಮ ಮಾಡು ಅಂತ ಮೊದಲು ನಮಸ್ಕಾರ ಮಾಡಿದ್ದಾರೆ. ಆದರೂ ಸಾಮಾನ್ಯವಾಗಿ ಯಾವುದೇ ಹೆಂಡತಿ ಇನ್ನೊಂದು ಹೆಣ್ಣು, ಒಂದು ಹೆಣ್ಣಲ್ಲ 16,108 ಹೆಣ್ಣಿಗೆ ಎಂಟ್ರಿ ಹೆಂಗೆ ಕೊಡ್ತಾರೆ? ಮಾಡ್ಕೊಳ್ಳಿ ಪರ, ನಮ್ಮ ಯಜಮಾನ್ರು ಮಾಡ್ಕೊಳ್ಳಿ ಪರ, ನೀವು ಮಾಡ್ಕೊಳ್ಳಿ, ಯಾರು ಅಂತಾರ್ರಿ? ಇವಳು ಅಂದ್ಲು, ಯಾಕಂದರೆ ಇವಳಿಗೆ ಸೀಕ್ರೆಟ್ ಭಾರಿ ಗೊತ್ತು. ಅವು ಯಜಮಾನ್ರು ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಇದ್ದಂಗೆ ಲಕ್ಷ್ಮಿ ಹತ್ರ ಮಾತಾಡ್ಕೊಂಡು, ಯಾರು ನನ್ನ ಮದುವೆ ಆಗಲಿ ಸುಖ ಮಾತ್ರ ನಿನಗೆ ಬರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂದರು. ಯಾರೇ ದೇವರನ್ನು ಆಲಿಂಗನ ಮಾಡಿಕೊಂಡ್ರು ಆಲಿಂಗನದ ಸುಖ ಆ ಜೀವಕ್ಕಲ್ಲ, ಲಕ್ಷ್ಮಿಗೆ ಹೋಗ್ತಿತ್ತಂತ. ಇದು ಭಗವಂತನ ಅದ್ಭುತವಾದ ವ್ಯಾಪಾರ. ಅದು ಹೇಗೆ ಏನು ಅದು ಅವನಿಗೇ ಗೊತ್ತು. ಶಾಸ್ತ್ರ ಏನು ಹೇಳುತ್ತೆ ಅಷ್ಟು ಮಾತ್ರ ಕೇಳ್ಬೋದು. ನಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್. ಒಳಗಿರುವ ಲಕ್ಷ್ಮಿಗೆ ಆನಂದವನ್ನು ಕೊಟ್ಟಿದ್ದಾದ ಕಾರಣ ಲಕ್ಷ್ಮೀದೇವಿಗೆ ಇವರೆಲ್ಲ ಹೆಣ್ಣು ಮಕ್ಕಳು ನಮಸ್ಕಾರ ಮಾಡಿ, ಅಮ್ಮ ನಿನ್ನ ಗಂಡನನ್ನೇ ನಾವು ಪತಿಯನ್ನಾಗಿ ಬಯಸ್ತಾ ಇದ್ದೀವಿ. ಇದು ನಿಜವಾಗಿಯೂ ಬಯಕೆ ತಪ್ಪು, ಯೋಗ್ಯತೆ ಮೀರಿದ್ದನ್ನು ಬಯಸಬಾರ್ದು ಅಲ್ವಾ? ನಮ್ದು ಎಷ್ಟು ಯೋಗ್ಯತೆ ಅಟ್ಟಿರ್ಬೇಕಪ್ಪ. ನಂಗೆ ಒಂದು ಆಸೆ, ಕೆಲವ್ರು ಹಿಂಗೆ ಅಂದ್ಕೊಂಡ್ರೆ ಕಟ್ಟ, ಏನಾದ್ರು ಮಾಡಿ ಒಂದು ಸತಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ಅದೇ ಹಂಗೆ ಆಗತ್ತೇನ್ರಿ? ಅದು ಯೋಗ್ಯತೆ, ನಿಮ್ಮ ಯೋಗ್ಯತೆ ಅಟ್ಳಕ್ಕೆ ಕೇಳ್ಕೊಬೇಕಪ್ಪ, ಹೌದಾ ಅಲ್ವಾ? ಹಾಗೆ ಇವರು ಯಾರು ಕೇಳ್ತಾರೆ ಲಕ್ಷ್ಮಿಗೆ ಸ್ಥಾನವನ್ನು, ಕೃಷ್ಣನನ್ನು ಪತಿಯನ್ನು, ಎಂಥ ದೊಡ್ಡ ಅಪರಾಧ, ಕ್ಷಮ ಮಾಡು. ಅದರ ಹಿನ್ನೆಲೆಯಲ್ಲಿ ಮತ್ತೊಂದು ಬೇಡ್ತಾ ಇದ್ದಾರೆ, ಇಲ್ಲದ ಯೋಗ್ಯತೆಯನ್ನು ನಿನ್ನ ಸನ್ನಿಧಾನದಿಂದಾಗಿ ನಮ್ಮಲ್ಲಿ ತಂದು ಕೊಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮಗೆ ಈಗ ಯೋಗ್ಯತೆ ಇಲ್ಲ, ಆದರೆ ನೀನು ಬಂದು ನಮ್ಮಲ್ಲಿ ನೆಲೆಸಿದೆ ಅಂತಾದರೆ ನಮಗೆ ವಿಶೇಷವಾಗಿ ಆ ಯೋಗ್ಯತೆ ಬಂದುಬಿಡುತ್ತೆ. ಅದಕ್ಕಾಗಿ ನಿನ್ನ ಪೂಜೆ ಮಾಡ್ತಾ ಇದ್ದೀವಿ. ಈ ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮಿಂದ ನಡೆಯಬಹುದಾದ ಎಲ್ಲ ಅಪರಾಧಗಳನ್ನು ಕ್ಷಮ ಮಾಡು ಅಂತ ನಮ್ರರಾಗಿ ನಮಸ್ಕಾರ ಮಾಡಿದ್ದಾರೆ. ನೋಡಿ ಇಲ್ಲಿ ನಮ್ರೋಸ್ತು, ನಮ್ರತೆಯಿಂದ ಮಾಡಿದ್ದಾರಂತೆ. ನಮಸ್ಕಾರ ಮಾಡೋದು ದೊಡ್ಡದಲ್ಲ, ನಮಸ್ಕಾರದ ಹಿನ್ನೆಲೆಯಲ್ಲಿ ವಿನಯ ಬೇಕು. ವಿನಯೋ ಹಿ ಭೂಷಯತಿ ಸರ್ವರಸಂ. ಕೆಲವರು ನಮಸ್ಕಾರ ಮಾಡ್ತಾರೆ, ಮಾಡಿಸ್ಕೊಂಡವರು ಯಾಕಾರು ಇವನ ಕೈಲಿ ಮಾಡಿಸ್ಕೊಂಡಪ್ಪ ಅನ್ನೋ ಆಗಿರುತ್ತದು. ಆಚಾರ್ಯ ಹೇಗಿದ್ದೀರಿ ಅಂತ ಹಿಂಗೊಂದ್ರೆ ಏನರ್ಥ, ಅದೇನು ಅಲ್ವಾ? ಕೈ ತೋರಿಸೋದು ಅಲ್ವಾ? ಹಾಗೆಲ್ಲ ಇಲ್ಲ. ಆ ನಮಸ್ಕಾರದ ಹಿನ್ನೆಲೆಯಲ್ಲಿ ದೇಹ ಬಗ್ಗಬೇಕು, ಅದು ಬಾಗಿ ಬಗ್ಗಬೇಕಂತೆ, ಅದು ಭಾರದಿಂದ ಬಗ್ಗಬೇಕಂತೆ. ಅವರ ಮಹಾತ್ಮೆ ಗೊತ್ತಿರಬೇಕು. ದೇವರ ಮಹಿಮೆ ತಿಳಿದವ ದೇವರ ಮುಂದೆ ತಲೆನೇ ಎತ್ತಲ್ಲ ಅಂತ. ಅಯ್ಯೋ ಇಂಥ ಭಗವಂತ ಅಂಥೇಳಿ ತಲೆ ಬಗ್ಗಿಸಿರ್ತಾನೆ. ದೇವರನ್ನು ಕಂಡಾಗಂತೂ ಇಡೀ ದೇಹವೇ ಬಗ್ಗಿಬಿಡುತ್ತೆ. ಅದು ಯಾಕಂದರೆ ಭಗವಂತನಲ್ಲಿರುವ ಭಕ್ತಿಯ ಭಾರದಿಂದ ಬಗ್ಗಬೇಕು, ಅದು ವಿನಯ ಅಂತ ಕರೀತಾರೆ. ಈಗೆಲ್ಲ ನಮಸ್ಕಾರ ಮಾಡೋರಲ್ಲಿ ವಿನಯ ನಿಮಗೆ ಕಾಣೋದೇ ಇಲ್ಲ. ಅವ್ರು ನಿಂತ ಹಾಗೇ ಕಾಲಿಂಗ್ ಮುಟ್ಟಿ ಕಣ್ಣಿಗೆ ಓದ್ಕೊಳ್ಳೋದೋ ಏನೋ ಒಂದು ಮಾಡ್ತಾರೆ. ಹಾಗಿಲ್ಲೇ ಇಲ್ಲ, ನಮಸ್ಕಾರ ಮಾಡೋ ಕ್ರಮವೇ ಅಲ್ಲ ಅದು. ಆದರೆ ಇವರೆಲ್ಲ ಹೇಗೆ ಮಾಡಿದ್ರು ಅಂತ ಹೇಳುವಾಗ ವಾದಿರಾಜರು ಆ ಸಂದೇಶವನ್ನು ಕೊಡ್ತಾರೆ, ನಮ್ರತೆ ಬೇಕು. ನಮಸ್ಕಾರದ ಒಳಗೆ ನಮ್ರತೆ ಇಲ್ಲ ಅಂತಾದರೆ ಅದೊಂದು ಆಡಂಬರ ಆಗಿಬಿಡತ್ತೆ. ಭಾವವಿಲ್ಲದ ಬಕುತಿ ಅದು ಕುಹಕ ಯುಕುತಿ. ಸುಮ್ಮನೆ ಗರ್ರಂತ ತಿರುಗಿ ದಬ್ಬಂತ ಬಿದ್ದುಬಿಡ್ತಾರೆ. ರಾಯರ ಮಠದಲ್ಲಿ ಕೆಲವರು ಬರ್ತಾರೆ, ಎಡಗೈಲಿ ಫೋನ್ ಹಿಡ್ಕೊಂಡು ಮಾತಾಡ್ತಾ ಮಾತಾಡ್ತಾ ಪ್ರದಕ್ಷಿಣೆ ಹಾಕಿ ಆ ಫೋನ್ ಮೇಲೆ ಬಿದ್ದು ಎದ್ದರೂ ಹೋಗ್ಬಿಡ್ತಾರೆ. ಏನು ನಮಸ್ಕಾರ ಯಾಕೆ ಮಾಡಿದ್ರಿ? ರಾಯರ ಒಳಗೇ ಕೂತು ನಗುತ್ತಿರ್ತಾರೆ, ಓ ಇವನು ಬೇರೆ ಬಂದಪ್ಪ ಅಂತ. ಯಾಕಾರು ಮಾಡ್ತಾನೋ ಇವನು ನಮಸ್ಕಾರ ಅಲ್ವೇ?
ಇವರು ಮಾಡುವ ಒಂದೊಂದು ಕ್ರಿಯೆಗೂ ಭಗವಂತ ಮಾರ್ಕ್ಸ್ ಹಾಕ್ತಾ ಹೋಗಿದ್ದಕ್ಕೆ ಅವ್ರ ಕೈ ಹಿಡಿದು ಉದ್ಧಾರ ಮಾಡಿದ ಭಗವಂತ. ಹಾಗಾಗಿ ನಾವು ದೇವರ ಪೂಜೆಯ ಸಂದರ್ಭದಲ್ಲಿ ನಾವು ಮಾಡುವ ಪ್ರತಿಯೊಂದು ಕರ್ಮದ ಹಿನ್ನೆಲೆಯಲ್ಲಿ ಇರಬೇಕಾದಂತಹ ಭಾವನೆ ಬಹಳ ಮುಖ್ಯ. ಈ ಹೆಣ್ಣು ಮಕ್ಕಳು ಹೀಗೆ ಅದ್ಭುತವಾಗಿ ನಮ್ರತೆಯಿಂದ ನಮಸ್ಕಾರ ಮಾಡಿದ್ದಾರೆ. ಆಮೇಲೆ ಪ್ರೇಮ್ಣ ಪುಷ್ಪಮವೇದಯನ್ ಸ್ವಕಬರೀಂ ತೈ ಸಂದದಾತ್ವಿತ್ಯಲಂ, ಒಳ್ಳೆ ಮಲ್ಲಿಗೆಯ ಮೊಗ್ಗಿನ ಹೂವನ್ನು ತಂದು ರಮಾದೇವಿಗೆ ಅರ್ಪಣೆ ಮಾಡಿದ್ದಾರಂತೆ. ಕೊಟ್ಟು ಹೇಳಿದ್ರಂತೆ, ನೀನು ಮುಡ್ಕೊಂಬಿಟ್ಟಿ ಅಮ್ಮ, ನಿಂಗಲ್ಲ, ಇದು ನಮಗೆ, ನೀನು ವಾಪಸ್ ಕೊಡು ಅಂದ್ರಂತೆ. ಇದೇನು ಲೆಕ್ಕ? ಅವ್ರು ಹೇಳ್ತಾರೆ, ನಾವು ಕೃಷ್ಣನ ಜೊತೆ ವಿಹಾರ ಮಾಡಬೇಕಾದ್ರೆ ಅಲಂಕಾರ ಮಾಡ್ಕೊಳ್ಬೇಕು. ನಾವೇ ಅಲಂಕಾರ ಮಾಡಿದ್ರೆ ಕೃಷ್ಣ ನೀ ಯಾರು ಅಂತ ಕೇಳಿದ್ರೆ ಕಷ್ಟ. ಅದಕ್ಕೆ ನೀನೇ ನಮಗೆ ಅಲಂಕಾರ ಮಾಡಿ ಕೃಷ್ಣನ ಮುಂದೆ ನಿಲ್ಲಿಸು, ಈ ಹೂವು ನೀನು ನಮಗೆ ಮುಡಿಸು ಅಂತ. ಭಗವಂತನ ಮತ್ತು ಲಕ್ಷ್ಮಿಯ ನಿರ್ಮಾಲ್ಯ ನಮಗೆ ಸಿಗಲಿ. ಯಾರು ಭಗವಂತನ ನಿರ್ಮಾಲ್ಯವನ್ನು ಶಿರದಲ್ಲಿ ಧಾರಣೆ ಮಾಡಿರ್ತಾರೆ, ಯಾಕಂದರೆ ಯಾವ ದೇವತೆಗಳು ಹೊಸ ಹೂವು ಹಾಕಿಸ್ಕೊಳ್ಳಲ್ಲ, ಇದು ನೆನಪಿರಬೇಕು. ಫ್ರೆಶ್ ಹೂವು ಹಾಕಿಸ್ಕೊಳ್ಳೋ ಧೈರ್ಯ ಒಬ್ಬನಿಗೇನೆ, ಅದು ನಾರಾಯಣಂಗೆ ಮಾತ್ರ. ಅದೇ ಈ ರುಕ್ಮಿಣಿ ಮದುವೆ ಸಂದರ್ಭದಲ್ಲಿ ಮತ್ತು ಮಹಾಲಕ್ಷ್ಮಿ ಸಮುದ್ರದಿಂದ ಮೇಲೆ ಬಂದ ಸಂದರ್ಭದಲ್ಲಿ ಅವಳ ಕೈಯಲ್ಲಿ ಒಳ್ಳೆ ಹೂವು ಇತ್ತಂತೆ. ಯಾವ ದೇವತೆಗಳ ಹತ್ರ ಹೋದರೂ ಹೀಗೆ ಹೀಗೆ ಅಂದು, ಬೇಡ 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 ಅಂದ್ರಂತೆ. ಯಾಕೆಂದರೆ ಅದು ಫ್ರೆಶ್ ಹೂವು. ಆ ಎಲ್ಲ ದೇವತೆಗಳು ಭಗವಂತನ ನಿರ್ಮಾಲ್ಯವನ್ನು ಮಾತ್ರ ಧಾರಣೆ ಮಾಡುವರು. ಶಿರದಿ ನಿರ್ಮಾಲ್ಯ ಅಂತಾರೆ ದಾಸರಾಯರು. ಹಾಗಾಗಿ ನಮಗೆ ನಿರ್ಮಾಲ್ಯ ನಿನ್ನ ಕೈಯಲ್ಲಿ ಕೊಟ್ಟರೆ ಅದನ್ನು ನೀನು ಮುಡ್ಕೊಳ್ಳಲ್ಲ, ನಾರಾಯಣಂಗೆ ಕೊಡ್ತೀಯ. ನಾರಾಯಣ ಏನು ಮಾಡ್ತಾನೆ, ನಿಂಗೆ ಕೊಡ್ತಾನೆ, ಅದನ್ನು ನೀ ಇಟ್ಕೋಬೇಡ, ನಮಗೆ ಮುಡಿಸು. ನಮಗೆ ಮುಡಿಸಿ ನಾರಾಯಣನ ಮುಂದೆ ನಿಲ್ಲಿಸ್ಬಿಡು ಸಾಕು ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಪ್ರೇಮ್ಣ ಪುಷ್ಪಮವೇದಯನ್ ಸ್ವಕಬರೀಂ ತೈಸಂದದಾತ್ವಿತ್ಯಲಂ. ಇದರೊಳಗೆ ಇನ್ನೊಂದು ಕಥೆ ಏನಂದರೆ, ನೀವು ದೇವರಿಗೆ ಏನು ಅರ್ಪಣೆ ಮಾಡ್ತೀರಿ ಅದೆಲ್ಲ ದೇವರು ಮರಳಿ ನಿಮಗೆ ಕೊಡ್ತಾನೆ. ಕೊಟ್ಟುದ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ ಅಲ್ವಾ. ಇವತ್ತು ನಿಮ್ಮ ಮನೆಗೆ ಸ್ವಾಮಿಗಳು ಬಂದಾಗ ಒಂದು ತಟ್ಟೆಯಲ್ಲಿ ಹಣ್ಣು ಇಟ್ಟಿರ್ತೀರಿ, ಎಲ್ಲ ಅವರು ಬ್ಯಾಗ್ ಹಾಕ್ಕೊಂಡು ಹೋಗ್ಬಿಡ್ತಾರ, ಅದೇ ಹಣ್ಣು ನಿಮಗೆ ಕೊಡ್ತಾರೆ ವಿನ. ಸ್ವಾಮಿ ಪೂಜೆ ಮಾಡುವ ಸ್ವಾಮಿಗಳಿಗೆ ಈ ಗುಣ ಅಂದರೆ ಸ್ವಾಮಿಗೆ ಇನ್ನೆಂಥ ಗುಣ. ದೇವರಿಗೆ ನೀವೇನು ಕೊಡ್ತೀರಿ ಅದನ್ನು ಅನಂತ ಪಟ್ಟು ಮಾಡಿ ನಿಮಗೆ ಭಗವಂತ ವಾಪಸ್ ಕೊಡ್ತಾನೆ. ಹಾಗಾಗಿ ನೀವು ನಿಮಗೆ ಅಂತ ಏನೂ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ದೇವರಿಗಂತ ಕೊಡಿ. ಬೇಡ ಅಂದರೂ ನಿಮಗೆ ಬರುತ್ತೆ. ಪ್ರಹ್ಲಾದರಾಜರು ಸಪ್ತಮ ಸ್ಕಂದ ಭಾಗವತದಲ್ಲಿ ಭಗವಂತನನ್ನು ಕೊಂಡಾಡ್ತಾ ಇದೇ ಮಾತನ್ನು ತಿಳಿಸ್ತಾರೆ. ಭಗವಂತ ನಿನಗೆ ಪೂಜೆ ಮಾಡೋದೆಲ್ಲ ನಿನಗಾಗಿ ಅಲ್ಲ, ಅದೆಲ್ಲ ನಮಗೆ. ಕನ್ನಡಿಯ ಮುಂದೆ ನಿಂತ ನಾವು ಕನ್ನಡಿಯಲ್ಲಿ ಬೀಳುವ ಪ್ರತಿಬಿಂಬಕ್ಕೆ ಪೂಜೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಲ್ವಾ. ಹೇಗೆ ಮುಂದೆ ನಿಂತವ ಅವನ ಅಲಂಕಾರ ಮಾಡಿಕೊಂಡ್ರೆ ಪ್ರತಿಬಿಂಬದಲ್ಲಿ ಚೆನ್ನಾಗಿ ಕಾಣುತ್ತೋ, ಬಿಂಬ ಭಗವಂತ, ಪ್ರತಿಬಿಂಬರು ನಾವು. ಬಿಂಬಕ್ಕೆ ಮಾಡಿದ ಪೂಜೆ ಪ್ರತಿಬಿಂಬದಲ್ಲಿ ಎಲ್ಲ ಕಾಣುತ್ತೆ. ಹಾಗಾಗಿ ಹೂ ತೊಗೊಂಡು ದೇವರ ಮುಂದೆ ಇಟ್ಟು ಲಕ್ಷ್ಮೀ ಕೈ ಕೊಟ್ಟಂತಾರೆ, ಅಮ್ಮ ನಿರ್ಮಾಲ್ಯ ನಮಗೆ ಮುಡಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಧೂಪ ಮಾಡಿದ್ದಾರಂತೆ. ಧೂಪಂ ಮಜ್ಜನಮಾಚರಯ್ಯ ಸಹ ತದ್ದೂಮೇನ ತಾಂ ಶೋಷಯತ್. ಕೃಷ್ಣ ನಮ್ಮ ಜೊತೆ ಜಲಕ್ರೀಡೆ ಆಡ್ತಾನೆ. ಆ ಸಂದರ್ಭದಲ್ಲಿ ಜಲಕ್ರೀಡಾಸಕ್ತನಾಗಿ ಮೇಲೆ ಬಂದ ಮೇಲೆ ನಮ್ಮಗಳಿಗೆ ಈ ಧೂಪವನ್ನು ನೀನು ಕೊಡಮ್ಮ ಅಂಥೇಳಿ ಧೂಪ ಕೊಡ್ತಾನೆ. ಏನಂದರೆ ನಮಗೆ ಚೆನ್ನಾಗಿದ್ದಾಗ ಬ್ಯಾಂಕಲ್ಲಿ ಇಷ್ಟಿಟ್ಟು ಹಾಕಿದರೆ ಆಪತ್ಕಾಲದಲ್ಲಿ ಇಷ್ಟು ಮಾಡಿ ಅವ್ರು ಕೊಡ್ತಾರಲ್ಲ, ಹಾಗೆ ನೀವೇನು ಭಗವಂತನಿಗೆ ಕೊಡ್ತಾ ಇರ್ತೀರಿ, ದೇವರ ಹೆಸರಲ್ಲಿ ಕೊಡ್ತೀರಿ, ಅದು ಸರಿಯಾದ ಕಾಲಕ್ಕೆ ಭಗವಂತ ಅನಂತ ಪಟ್ಟು ಮಾಡಿ ಯೋಗ್ಯ ಕಾಲದಲ್ಲಿ ಯೋಗ್ಯ ವ್ಯಕ್ತಿಗಳಿಗೆ ಭಗವಂತ ಆ ಎಲ್ಲವನ್ನು ಒದಗಿಸಿ ಕೊಡ್ತಾನೆ. ಹೀಗಾಗಿ ಈ ಜಲಕ್ರೀಡಾಸಕ್ತನಾದ ಕೃಷ್ಣ ಜಲಕ್ರೀಡೆಯ ನಂತರದಲ್ಲಿ ಮೇಲೆ ಬಂದಾಗ ನಮ್ಗಳಿಗೆಲ್ಲ ಧೂಪ ಬೇಕು, ಅದಕ್ಕೆ ಈ ಧೂಪ ಅಂಥೇಳಿ ಕೊಟ್ಟಿದ್ದಾರಂತೆ. ಆಮೇಲೆ ಆಲಿಂಗ್ಯಾತನುತಾದಿತೀವ ತಿಲಕಂ ಗಂಧಂಚ ತಸ್ಮೈ ದದುಹು. ಕುಂಕುಮ ಕೊಟ್ಟಿದ್ದಾರೆ, ಕುಂಕುಮವನ್ನು ಅರ್ಚನೆ ಮಾಡಿದ್ದಾರಂತೆ. ಅರ್ಚನೆ ಮಾಡಿ ಹೇಳ್ತಾರಂತೆ,
ಅಮ್ಮ ನಿನಗೆ ಏರಿಸುವ ಕುಂಕುಮ ನಮ್ಮ ಹಣೆಯಲ್ಲಿ ಶಾಶ್ವತವಾಗಿ ಉಳಿಯಲಿ. ನಾವೆಲ್ಲ ಕ್ರೀಡೆ ಆಡಿ ಜಲಕ್ರೀಡೆ ಆಡಿ ಮೇಲೆ ಬಂದ ಮೇಲೆ ನಮಗೆ ಕುಂಕುಮ ಬೇಕು, ನಿನ್ನ ಕೈ ಕೊಟ್ಟಿದ್ರೆ ಸಿಗುತ್ತೆ, ಅದನ್ನು ಕೊಡ್ತೀಯ ಮತ್ತು ಹಚ್ಕೊಳ್ಳಿಕ್ಕಾಗತ್ತೆ ಅಂತ ಕುಂಕುಮವನ್ನು ಕೊಟ್ಟಿದ್ದಾರಂತೆ, ಗಂಧವನ್ನು ಕೊಟ್ಟಿದ್ದಾರಂತೆ. ಈ ಗಂಧ ನೀನು ನಾರಾಯಣನಿಗೆ ಹಚ್ತೀಯ, ಆ ಗಂಧ ನಮಗೆ ಬರುತ್ತೆ. ಯಾಕೆಂದರೆ ಮುಂದೆ ಕೃಷ್ಣ ನಮ್ಮನ್ನು ಆಲಿಂಗನ ಮಾಡಿಕೊಂಡಾಗ ಅವನ ಮೈ ಗಂಧ ನಮಗೆ ಸಿಗುತ್ತೆ, ಹಾಗೆ ನೀನು ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ಈ ಕಥೆಗಳ ಹಿನ್ನೆಲೆಯಲ್ಲಿ ನಮಗೆ ಸಂಬಂಧಪಟ್ಟ ಒಂದು ಕಥೆ ಇದೆ. ನಾವು ಹೀಗೆ ಎಲ್ಲ ಕೇಳೋದು, ಬರೀ ಹೆಣ್ಣುಮಕ್ಕಳಲ್ಲ, ನಾವು ಹೀಗೆ ಏನಂದರೆ ಇವತ್ತು ನಾವು ಹಣೆಗೆ ಅಂಗಾರ ಹಚ್ಕೊಳ್ತೀವಿ, ಧೂಪ, ಅದನ್ನು ಧೂಪಕ್ಕೆ ಹಾಕ್ಕೊಂಡು ಮಾಡ್ತೀವ? ಮಾಡಲ್ಲ. ಲಕ್ಷ್ಮಿಗೆ ಮುಟ್ಸೇ ಮಾಡಬೇಕು, ಶಂಖಕ್ಕೆ ಮುಟ್ಸೆ, ಅಮ್ಮ ಇದು ನಿಂಗಲ್ಲ ಅವಂಗೆ, ಅವಂದಾದ್ಮೇಲೆ ನನಗೆ ಹಣೆಗೆ. ವಿಷ್ಣುರಂಗಾರ ಶೇಷಾಣಿ ಯೋಂಗಾನಿ ಪರಿಮಾರ್ಜೇತ್, ಎಲ್ಲ ರೋಗ ರುಜಿನಗಳು ಬಾಧೆಗಳನ್ನು ಕಳೆಯುವಂತಹ ಭಗವಂತನ ಅಂಗಾರ, ಅದಕ್ಕಾಗಿ ದೇವರಿಗೆ ಧೂಪ. ನೀವು ಗಂಧ ಕೊಡ್ತೀರಿ, ನೇರ ದೇವ್ರಿಗೆ ಹಾಕ್ತೀರಾ? ಇಲ್ಲ, ಲಕ್ಷ್ಮಿಗೆ ಕೊಡಬೇಕು. ಯಾರು ಪೂಜೆ ಮಾಡಿದ್ರೂ ಪ್ರಾಪರ್ ಚಾನಲ್ ಹೀಗೆ ಹೋಗ್ಬೇಕು. ನಿಮ್ಮ ಕೈಲಿ ಪೂಜೆ ತಗೊಳ್ಳೋದೇ ಇಲ್ಲಂತೆ ಆಚಾರ್ಯ, ನಿಮ್ಮ ಕೈಲಿ ಯಾವ ಆಚಾರ ಕೈಲೂ ತಗೊಳ್ಳೋದು, ಹೋಗಲಿ ಬ್ರಹ್ಮದೇವರು ಅವ್ರ ಕೈಲೂ ತಗೊಳ್ಳೋದು. ಮತ್ತು ಯಾರ ಕೈಲಿ ಆಚಾರ್ಯ? ಜಗನ್ನಾಥ ದಾಸರು ಹೇಳ್ತಾರೆ ನೋಡಿ, ಶ್ರೀರಮಣಿ ಕರಕಮಲ ಪೂಜಿತ. ಮಿಗ್ದವರೆಲ್ಲ ಅವರು ಪಾರಾಯಣ ಅಷ್ಟೇ, ಬ್ರಹ್ಮ ಸಮೀರ ವಾಣಿ ಮುಖ ಅವರೆಲ್ಲ ಪಾರಾಯಣ ಮಾಡೋರು, ನಮಗೆ ಪಾರಾಯಣವೂ ಇಲ್ಲ. ಯಾಕಂದ್ರೆ ಬಂದ್ರಲ್ವ, ಬ್ರಹ್ಮದೇವರು ಹೇಳುವ ವೇದ ವಿದ್ಯೆ ಇತರೈರವೇದ್ಯಾಂ ವೇದ ವಿದ್ಯಾಂ ಜಜಾಪ. ಹಾಗಾಗಿ ಈ ಸ್ವಾಮಿಗಳು ಪೂಜೆ ಮಾಡುವಾಗ ಪೂಜೆ ಮಾಡುವ ಯೋಗ್ಯತೆ ಸ್ವಾಮಿಗಳಿಗೆ. ಸರಿ, ನಮ್ಗೆ ಅಷ್ಟೊತ್ತು ಯೋಗ್ಯತೆ ಇಲ್ಲ, ಒಂದು ಮಂಗಳಾರತಿ ಹಚ್ಚಿ ಸ್ವಾಮಿಗಳು ಕೈ ಕೊಡ್ತೀನಿ ಅಂದರೆ ಅದಕ್ಕೂ ಬಿಡ್ತಾರಾ? ಬಿಡಲ್ಲ, ಅದಕ್ಕೊಂದು ಬೇರೆ ಜನ ಇದ್ದಾರೆ. ಹೋಗಲಿ, ಆ ಟೈಮಲ್ಲಿ ಮಂತ್ರ ಹೇಳ್ತೀವಿ ಅಂದರೆ ಅದಕ್ಕೊಂದು ಬೇರೆ ಅಷ್ಟು ಜನ ಶಿಷ್ಯರು ಇರ್ತಾರೆ. ನಮ್ಮದೇನೆಂದರೆ ದೂರ ಕೂತು ನೋಡ್ಬೋದು ಅಷ್ಟೇ, ಅಲ್ಲೂ ಮಧ್ಯ ಯಾರು ನಿಂತರೆ ಅದಕ್ಕೂ ಹಿಂದೆ ಬೈಯೋರು ಇರ್ತಾರೆ, ನಿಲ್ಲಿಗಿಲ್ಲೋಂಗೂ ಇಲ್ಲ ಅಲ್ವಾ? ಹಾಗೆ ಭಗವಂತನ ಆರಾಧನೆ ಲಕ್ಷ್ಮಿ ಮುಟ್ಟಿ ಮುಟ್ಟಿ ಮಾಡ್ತಾಳೆ. ಮುಟ್ಟುವ, ನೋಡುವ, ಮಾತಾಡುವ ಸಕಲ ಭಾಗ್ಯವನ್ನು ಪಡೆದ ಮಹಾತಾಯಿ ಅವಳು, ಇನ್ಯಾರಿಗೂ ಅದಿಲ್ಲ. ಸ್ಫುಟಮಿಂದಿರಾಯ ಅಂತ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿಗೆ ಭಗವಂತನ ಒಟ್ಟಿಗಿರೋಷ್ಟು ಸ್ಪಷ್ಟತೆ ಇನ್ಯಾರಿಗಿಲ್ಲ. ಮಿಗ್ದವರೆಲ್ಲ ಅವರ ಯಥಾಯೋಗ್ಯವಾಗಿ ಭಗವಂತನನ್ನು ಕಾಣುವಂತಹ, ಅವನ ಮಾತನ್ನು ಕೇಳುವಂತಹ ಯೋಗ್ಯತೆ ಪಡೆದವರು. ಹೀಗಾಗಿ ಯಾರು ಏನು ಪೂಜೆ ಮಾಡಿದ್ರು ಲಕ್ಷ್ಮಿಗೆ. ನೀವು ದೇವ್ರಿಗೊಂದು ವಸ್ತ್ರ ಕೊಡಿ, ಹೂ ಕೊಡಿ, ಗಂಧ ಕೊಡಿ, ಅಭಿಷೇಕ ಮಾಡಿ, ಎಲ್ಲ ಯಾವುದ್ರ ಮುಖಾಂತರ ಶಂಖಕ್ಕೆ ಮುಟ್ಸಿಯೇ ಮಾಡಬೇಕು ಅಂತ ತೋರಿಸುವಂತೆ ಈ ಹೆಣ್ಣುಮಕ್ಕಳು ಪೂಜೆ ಮಾಡುವಾಗಲೂ ಕೂಡ ಲಕ್ಷ್ಮೀ ಕೈಲಿ ಕೊಟ್ಟು ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದಾರೆ. ತಾಂಬೂಲಂಚ ಮುಕುಂದ ಚರ್ವಿತಲ ಸತ್ತಾಂಬೂಲ ಸಿದ್ಧೈಪಯ ತದ್ಬಿಂಬೋಟ್ಟ ಸುದಪ್ತಯೇ ಮೃದುತನೂ ಭೂಷಾವಲಿಂ ಸಂದದುಹು ರತ್ಯಂತೆ ಸಮಲಂಕರೋತು ಗಲಿತಾ ಕಲ್ಪೋಗಮಸ್ತತ್ತನೂತ್ವಿತ್ಯಾದೀಪ್ಸಿತ ಲಬ್ಧಯೇತಿ ಕುಶಲ ತಾಂ ಅರ್ಚಯಾಂ ಚಕ್ರಿರೇ. ಈ ಹೆಣ್ಣು ಮಕ್ಕಳು ಭಾರೀ ಬುದ್ಧಿವಂತೆ ಇರಂತೆ. ಸಾಮಾನ್ಯ ಹೆಣ್ಮಕ್ಳಿಗೆ ಭಾರೀ ಬುದ್ಧಿ. ಯಾವುದರಲ್ಲಿ? ಕೆಲವ್ರಿಗೆ ಯಾವ್ಯಾವುದರಲ್ಲೂ ಬುದ್ಧಿ ಇರುತ್ತೆ. ದೇವರ ಪೂಜೆ ಮಾಡೋದ್ರೊಳಗೆ ಭಾರಿ ಬುದ್ಧಿ ಇರಬೇಕು, ಸಾಧನೆ ಮಾಡುವ ವಿಚಾರದಲ್ಲಿ ತುಂಬ ಬುದ್ಧಿ ಇರಬೇಕು. ಅಂಥ ಬುದ್ಧಿವಂತ ಹೆಣ್ಣುಮಗಳು ಸರಸ್ವತಿ ಬಾಯಿ, ಪುರಂದರದಾಸರ ಹೆಂಡತಿ. ಅದಕ್ಕೆ ಅವನಂದರು, ಇಂಥ ಹೆಣ್ಣುಮಕ್ಕಳು ಹೆಂಡತಿ ಸಂತತಿ ಸಾಸಿರವಾಗಲಿ, ಏನು ತೊಂದರೆ ಇಲ್ಲ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಆದುದ್ದೆಲ್ಲ ಒಳಿತೇ ಆಯಿತು ಅಂತ. ಮನೆಯಲ್ಲಿ ಹೆಣ್ಣುಮಕ್ಕಳು ಸಾಧನೆ ಮಾಡಿಸುವ ವಿಚಾರದಲ್ಲಿ ತುಂಬ ಕುಶಲರಾಗಿರಬೇಕು. ನಿಜವಾಗಿಯೂ ಒಬ್ಬ ಮನುಷ್ಯ ಸಾಧನೆ ಮಾಡ್ತಾ ಇದ್ದಾನೆ ಏನಾದರೂ ಅಂದರೆ ಅದಕ್ಕೆ ಕಾರಣ ಮನೆ ಹೆಂಡತಿ. ಅವರು ಎಲ್ಲ ವ್ಯವಸ್ಥೆ ಮಾಡಿ ಇವರು ಮಾಡಿದ್ರೆ ನಮಗೂ ಫಲ ಬರುತ್ತೆ, ಅದರಿಂದ ನಮ್ಮದು ಸಾಧನೆ ಆಗುತ್ತೆ ಅನ್ನುವ ಭಾವನೆಯಿಂದ ಇಬ್ಬರು ಸೇರಿ ಮಾಡಿದ್ರೆ ಸಾಧನೆ. ಚಾತುರ್ಮಾಸ್ಯ ಮಾಡ್ತೀನಿ ಅಂತ ಗಂಡ ಅನ್ನೋದು, ಅದು ಹೆಂಗೆ ಮಾಡ್ತೀರಿ ನೋಡೇ ಬಿಡ್ತೀನಿ ಅಂತ ಹೇಳ್ತೀವಿ. ಇವತ್ತಿಂದ ಮಡಿಲ ಅಡುಗೆ ಅದು ಹೆಂಗೆ ಮಾಡ್ತೀರಿ ನೋಡೇ ಬಿಡ್ತೀನಿ ಇದ್ರೆ ಏನು ಮಾಡ್ಬೇಕ್ರಿ ಅಲ್ವಾ? ಅದು ದೇವರು ನಮ್ಮ ಸಾಧನೆಗೆ ತಕ್ಕ ಹಾಗೆ ಕೊಡ್ತಾನಂತೆ. ಹೆಂಡತಿ, ಮಕ್ಕಳು, ಗಂಡ, ಮನೆ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಇಲ್ಲಿ ಪಶು ಯಾರಂದರೆ ನಾವೇ, ಯಾಕೆಂದರೆ ಅಲ್ಲಿ ಪತಿ ಅಂತಿಲ್ಲ, ಪಶುಪತಿ ಇವನೇ, ಪತಿಯೇ ಪಶು. ಸುತ ಇದೆ, ಪತ್ನಿ ಇದೆ, ಆಲಯ ಇದೆ. ಪತಿ ಇಲ್ಲಿ ಅಂದರೆ ಮೊದಲೇ ಹೇಳಿದ್ವಲ್ಲ ಪಶು ಅವನೇ ಅಂತ. ಅವನು ಈ ಕಡೆನೂ ಕೇಳಬೇಕು, ಆ ಕಡೆನೂ ಕೇಳಬೇಕು.
ಹೆಣ್ಣುಮಕ್ಕಳು ಹೇಳ್ತಾರೆ ಕುಶಲಾಹ, ತುಂಬ ಕುಶಲ ಇರುತ್ತೆ. ಈಗ ಪೂಜೆ ಮಾಡೋದು ದೊಡ್ಡದಲ್ಲ, ನೀವು ಪೂಜೆ ಮಾಡಿದ್ರೂ ಪ್ರಯೋಜನವೂ ಇಲ್ಲ. ಯಾಕೆ ಗೊತ್ತಾ, ನೀವು 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ, 1.5 ಗಂಟೆ ಪೂಜೆ ಮಾಡಿಬಿಟ್ರೆ ನಿಮಗೆ ವೈಕುಂಠದಲ್ಲಿ ಸೀಟ್ ಕೊಡೋಕ್ಕಾಗತ್ತಾ? ಅಷ್ಟು ದೊಡ್ಡದ್ರಿ. ನೀವು ಕೊಡೋ ಸಣ್ಣ ಪುಟ್ಟ ಧನಕ್ಕೆ, ಚೂರು ಪಾರು ದುಡ್ಡಿಗೆ ಉತ್ತಮ ಜಾಗದಲ್ಲಿ ಸೈಟ್ ಸಿಗಲ್ಲ. ಭಾರೀ ದುಡ್ಡಿದ್ರೆ ಒಳ್ಳೆ ಜಾಗದಲ್ಲಿ ಸೈಟ್ ಸಿಗತ್ತೆ. ಹಾಗಾದ್ರೆ ವೈಕುಂಠದಲ್ಲಿ ಸೈಟ್ ಸಿಗಬೇಕು, ವೈಕುಂಠದಲ್ಲಿ ನಿಮಗೆ ಮನೆ ಆಗಬೇಕು ಅಂದರೆ ಧನ ಅಲ್ಲ, ಸಾಧನ ಭಾರೀ ಇರಬೇಕು. ಹಾಗಾದರೆ 1 ಗಂಟೆ 2 ಗಂಟೆ ಪೂಜೆಗೆಲ್ಲ ಆಗಲ್ಲ. ಮತ್ತು ಏನು ಮಾಡ್ಬೇಕಾಚಾರ? ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ. ಹಾಗಾದ್ರೆ ದೇವ್ರ ಮನೇಲೇ ಇರಬೇಕಾ? ಅದಲ್ಲ. ಬೆಳಗಿನಿಂದ ರಾತ್ರಿ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮ ಭಗವಂತನ ಆರಾಧನೆ ಆಗುವಂತೆ ಮಾಡಬೇಕು. ಹಾಗೆ ಮಾಡುವವರು ಕುಶಲರು. ಯಾವ ಕರ್ಮ ಹೇಗೆ ಮಾಡಿದರೆ ಅದು ಭಗವಂತನ ಪೂಜೆಯಾಗಿ ಪರಿಣಮಿಸತ್ತೋ ಹಾಗೆ ಮಾಡಬೇಕಂತ ಅದನ್ನು ತಿಳಿದವರು ಈ ಹೆಣ್ಣು ಮಕ್ಕಳು. ದೇವರನ್ನು ಒಲಿಸಿಕೊಳ್ಳುವ ವಿಧಾನ ಅದನ್ನು ಬಲ್ಲವರಾದ ಕಾರಣ ಕುಶಲರು. ಅವರು ದೇವರಿಗೆ ತಾಂಬೂಲ ಇಟ್ಟರಂತೆ, ಲಕ್ಷ್ಮಿಗೆ ತಾಂಬೂಲ ಕೊಟ್ಟು ಹೇಳ್ತಾ ಇದ್ದಾರಮ್ಮ ಈ ತಾಂಬೂಲ ತಗೊಂತ. ಅವ್ರಿಗೆ ಚೆನ್ನಾಗಿ ಗೊತ್ತು, ಕೊಟ್ಟರೆ ಅವಳು ತೊಗೊಳ್ಳಲ್ಲ, ಯಜಮಾನ್ರಿಗೆ ಕೊಡ್ತಾಳೆ ಅಂತ. ಇಬ್ಬರೇ ಕೊಟ್ಟರೆ ತೊಗೊಳ್ಳದೇ ಇರೋರು ಇಬ್ಬರೇ, ಇನ್ಯಾರು ಕೊಟ್ಟರೆ ತೊಗೊಳ್ತಾನೆ ಇರ್ತೀವಿ ನಾವೆಲ್ಲ. ಏನಾರು ಕೊಡಿ, ಬೇಡ ಅನ್ನೋದೇ. ಬೇಡ ಅಂಥೇಳಿ ಕೊಟ್ಟದ್ದೆಲ್ಲ ಭಗವಂತನಿಗೆ ಕೊಡುವವರು ಇಬ್ಬರೇ. ಅದೊಂದು ವಾಯುದೇವರು, ಇನ್ನೊಂದು ಲಕ್ಷ್ಮಿ. ಅವ್ರಿಗೇನು ಕೊಟ್ಟರು ಬೇಡ, ನಮಗೆ ದೇವರು ಕೊಡೋನಿದ್ದಾನೆ, ದೇವರು ಕೊಡೋನಿದ್ದಾನೆ ಅಂತ. ಉಳಿದ ದೇವತೆಗಳು ಹಾಗಲ್ಲಂತೆ. ಅವರೆಲ್ಲ ಅವ್ರವ್ರ ಪರ್ಸೆಂಟ್ ಇಟ್ಕೊಂಡು ಕೊಟ್ಟುಬಿಡ್ತಾರಂತೆ. ಅದಕ್ಕೆ ನಮ್ಮಲ್ಲಿ ಭಾರತೀಯರು ಯಾವ ದೇವರು ಪೂಜೆ ಮಾಡಿದ್ರೂ ಅಂತರ್ಗತನಾಗಿ ಭಾರತೀಯ ರಮಣನನ್ನು ಹೇಳಿದಾಗ ಮಾತ್ರ ಮಾಡಿದ ಕರ್ಮ ಪರಿಪೂರ್ಣವಾಗಿ ಭಗವಂತನಿಗೆ ತಲುಪತ್ತಂತೆ. ಉಳಿದ ಯಾವ ದೇವತೆಗಳು ಹಾಗಿಲ್ಲಂತೆ. ಅದಕ್ಕೆ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರ ಚಿಂತನೆ ಮಾಡಿ, ಅಂತರ್ಯಾಮಿಯಾಗಿ ಲಕ್ಷ್ಮೀನಾರಾಯಣನ ಚಿಂತನೆ ಮಾಡುವ ಸತ್ಸಂಪ್ರದಾಯವನ್ನು ಜಗದ್ಗುರು ಮಧ್ವಾಚಾರ್ಯರು ಸಜ್ಜನ ಸಮುದಾಯಕ್ಕೆ ಕೊಟ್ಟಿರತಕ್ಕಂಥದ್ದು. ತಾಂಬೂಲವನ್ನು ಇವರು ಅರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ತಾಂಬೂಲ ಲಕ್ಷ್ಮಿ ಕೊಟ್ಟರೆ ನಾರಾಯಣನಿಗೆ ತಲುಪಿಸ್ತಾಳೆ ಅಂತ. ತಾಂಬೂಲ ಯಾಕೆ ಕೊಟ್ಟರು? ತಾಂಬೂಲಂಚ ಮುಕುಂದ ಚರ್ವಿತ ಲಸ ತಾಂಬೂಲ ಸಿದ್ಧೈ. ಭಗವಂತ ತಿಂದು ಮಿಕ್ಕ ತಾಂಬೂಲ ನಮಗೆ ಸಿಗಲಿ ಅಂತ ದೇವರಿಗೆ, ಲಕ್ಷ್ಮೀ ತಾಯಿಗೆ ತಾವು ಕೊಟ್ಟಿದ್ದಾರಂತೆ. ಆಮೇಲೆ ಕ್ಷೀರ ನೈವೇದ್ಯ ಮಾಡಿದ್ರಂತೆ ಲಕ್ಷ್ಮಿಗೆ. ಅಮ್ಮ ಈ ಕ್ಷೀರ ನಾರಾಯಣನ ಕೊಡಬೇಕು. ನಾವು ಕ್ಷೀರ ವಾಪಸ್ ಕೇಳಲ್ಲ. ನಾವೆಲ್ಲ ಪಂಚಾಮೃತ ಕೊಟ್ಟು ದುಡ್ಡು ಪಂಚಾಮೃತ ತೊಗೊಂಡೋಗ್ತೀವಲ್ಲ, ಅವ್ರು ಹಂಗಲ್ಲ. ಪಂಚಾಮೃತ ಕೊಟ್ರಂತೆ, ದೇವರಿಗೆ ಹಾಲು ಅಭಿಷೇಕ ಮಾಡಿದ್ರು ಲಕ್ಷ್ಮಿಗೆ. ಆದರೆ ಹಾಲು ನಮ್ಗೆ ವಾಪಸ್ ಬೇಡ, ಮತ್ತೇನು ಬೇಕು ಹೇಳ್ತಾ ಇದ್ದ. ತದ್ಬಿಂಬೋಷ್ಟ ಸುಧಾಪ್ತಯೇ, ಭಗವಂತನ ತುಟಿಯಲ್ಲಿ ಹರಿಯುವ ಅಮೃತ ಪಾನ ಮಾಡಬೇಕು. ನಮಗೆ ಆ ದೇವರ ತುಟಿಯಲ್ಲಿ ಸಿಗುವ ಅಮೃತ ಪಾನಕ್ಕೋಸ್ಕರವಾಗಿ ನಿನಗೆ ಈ ಅಮೃತವನ್ನು ನೈವೇದ್ಯಕ್ಕಿಟ್ಟಿದ್ದೇವೆ ಅಂತ ಇದ್ದಾರೆ. ಇದೇ ಕುಶಲತೆ. ಅರ್ಪಣೆ ಮಾಡಿರಬೇಕು, ನಮಗೂ ಬಂದಿರಬೇಕು, ಹಾಗೆ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಒಳ್ಳೆ ಭೂಷಾಬಲೀಂ ಸಂದದು, ಒಳ್ಳೆ ಆಭರಣವನ್ನು ಲಕ್ಷ್ಮಿ ಮುಂದೆ ಇಟ್ಟು ಹೇಳಿದ್ರಂತಮ್ಮ ಎಲ್ಲ ಆಭರಣ ಸ್ವೀಕಾರ ಮಾಡು. ಏನು ಮಾಡಬೇಕು? ಇನ್ನೇನಿಲ್ಲ. ರತ್ಯಂತೆ ಸಮಲಂಕರೋತು. ನಾವು ಮತ್ತು ನಾರಾಯಣ ನಾವು ಕ್ರೀಡೆ ಆಡಿದ ಮೇಲೆ ನಮ್ಮ ವಸ್ತ್ರಗಳು, ನಮ್ಮ ಆಭರಣಗಳೆಲ್ಲ ಅಸ್ತವ್ಯಸ್ತವಾಗಿ ಎಲ್ಲೋ ಕಳಚೋಗಿರುತ್ತೆ. ಏನು ಆಭರಣಗಳು ಉಳಿದಿರಲ್ಲ. ಭಗವಂತನ ಜೊತೆ ಇರುವಾಗ ಮೈ ಮೇಲೆ ಎಚ್ಚರಿಕೆ ಇರಲ್ಲ, ಮೈ ಮೇಲಿರೋ ಆಭರಣದ ಮೇಲೆ ಯಾರು ಎಚ್ಚರಿಕೆ? ಹೋಗ್ಲಿ, ಈಗ ನಿನ್ನ ಹತ್ರ ಕೊಟ್ಟಿರ್ತೀವಲ್ಲ ಅದನ್ನು ಆಮೇಲೆ ಹಾಕು ಅಂತ ಕೊಟ್ಟಿತಾ ಇದ್ದಾರೆ. ರತ್ಯಂತೆ ಸಮಲಂಕರೋತು ಭೂಷಾವಲಿಂ ಸಂದದುಹು. ಆಭರಣಗಳನ್ನೆಲ್ಲ ಹೀಗೆ ಆ ಹೆಣ್ಣು ಮಕ್ಕಳು ಕೊಟ್ಟಿದ್ದಾರಂತೆ. ಹೀಗೆ ತಮ್ಮ ಈಪ್ಸಿತ ಲಬ್ಧಯೇತಿ ಕುಶಲ ತಾಮರ್ಚಯಾಂ ಚಕ್ರಿರೆ. ತಮ್ಮ ಈಪ್ಸಿತ, ತಾವು ಬಯಸಿದ ಇಚ್ಛೆ
ತಾವು ಬಯಸಿದ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳುವುದರಲ್ಲಿ ಕುಶಲರಾದ ಹೆಣ್ಣು ಮಕ್ಕಳು ಆ ಕಾತ್ಯಾಯಿನಿಯ ಅರ್ಚನೆಯನ್ನು ಹೀಗೆ ಮಾಡಿದ್ದಾರೆ ಅಂತ ವಾದಿರಾಜ ಶ್ರೀಮಚ್ಚರಣರು 2 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಆ ನಂತರದಲ್ಲಿ ಅವರ ವ್ರತಕ್ಕೆ ದೇವರು ವಿಘ್ನವನ್ನು ಉಂಟು ಮಾಡಿದಂತೆ. ಆ ವ್ರತ ಪೂರ್ಣ ಆಗದೇ ಇರೋ ಹಂಗೆ ಮಾಡಿದಂತೆ. ದೇವರು ಅಂದಂತೆ, ನಾನು ಭಗವದ್ಗೀತೆಯಲ್ಲಿ ಮೊದಲೇ ಹೇಳಿದ್ದೀನಿ, ಆ ಮಾತು ಕೇಳದೆ ನನ್ನ ಮನೆಯವ್ರನ್ನ ಪೂಜೆ ಮಾಡ್ತಾ ಇದ್ದೀರಲ್ಲ, ನಾನು ಬೇಕು ಅಂತ ನನ್ನ ಪೂಜೆ ಮಾಡೋದು ಬಿಟ್ಟು ನಮ್ಮ ಮನೆಯವ್ರ ಪೂಜೆ ಮಾಡ್ತಾ ಇದ್ದೀರಿ ನೀವು, ಇದೆಷ್ಟು ಸರಿ? ಯಾಕೆಂದರೆ ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಯಾರು ಅವ್ಯಕ್ತ ತತ್ವಾಭಿಮಾನಿಯಾದ ಲಕ್ಷ್ಮೀ ಆರಾಧನೆ ಮಾಡ್ತಾರೆ ಅವ್ರಿಗೆ ದುಃಖ ಜಾಸ್ತಿ ಅಂತ. ಅಂಥದ್ರಲ್ಲಿ ನಾ ಹೇಳಿದ್ರೂ ನೀವು ಅಲ್ಲೇ ಪೂಜೆ ಮಾಡ್ತಾ ಇದ್ದೀರಲ್ಲ ಅಂಥೇಳಿ ವಿಘ್ನವನ್ನು ಉಂಟು ಮಾಡಿದಂತೆ. ಅದಕ್ಕೆ ಅವನಿಗೆ ವಿಘ್ನರಾಜ ಅಂತಲೂ ಹೆಸರು. ದೇವರಿಗೇ ವಿಘ್ನರಾಜ, ಬೇಕಾದವರಿಗೆ ಪರಿಹಾರ ಮಾಡ್ತಾನೆ, ಮತ್ತು ಭಕ್ತರಿಗೆ ವಿಘ್ನ ಕೊಟ್ಟು ಪರೀಕ್ಷೆನೂ ಮಾಡ್ತಾನೆ, ಅದರೊಳಗೆ ಸಂದೇಶವನ್ನು ಕೊಡ್ತಾನೆ. ಅದೇನು ಸಂದೇಶ ಕೊಟ್ಟ, ವಿಘ್ನ ಹೇಗೆ ಪರಿಹಾರ ಆಯಿತು ಮತ್ತೆ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.